6 ಖಂಡಗಳು, 6 ಬರಹಗಾರರ 6 ಕಥೆಗಳು, 6 ವೈವಿಧ್ಯಭರಿತ ಜೀವನ ಶೈಲಿಯ ಪರಿಚಯ. ಇದೇ ಕಥಾಖಂಡ. ಮೇಳ ರಷ್ಯಾ ದೇಶದ ಪ್ರಮುಖ ಲೇಖಕರು ಲಿಯೋ ಟಾಲ್ಸ್ಟಾಯ್. ಇವರು ವಿಶ್ವದ ಅತಿ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರು. ಸೆಪ್ಟೆಂಬರ್ 9, 1928ರಲ್ಲಿ ಜನಿಸಿದ ಇವರು 2ನೇ ವಯಸ್ಸಿಗೆ ತಮ್ಮ ತಾಯಿ ಹಾಗೂ 9ನೇ ವಯಸ್ಸಿಗೆ ತಂದೆಯನ್ನು ಸಹ ಕಳ್ಕೊಳ್ತಾರೆ. ಮಾಸ್ಕೋ ನಗರದಿಂದ 10 ಕಿಲೋಮೀಟರ್ ದೂರದ ಕಜಾನ್ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಲಿಯೋ ಅವರು ಹಲವಾರು ಕಾದಂಬರಿಗಳನ್ನು ಬರೆದಿದ್ದಾರೆ. ಇವರು ಬರೆದಿರುವ ಐವನ್ ದಿ ಫೋಲ್ ಈಗ ನಿಮ್ಮ ಮುಂದೆ. ಐವನ್ ಒಬ್ಬ ಮೂರ್ಖ. ಆದ್ರೆ ಅವ್ರ ತಂದೆ ಆಸ್ತಿಯನ್ನೆಲ್ಲ ಅವನ ಹೆಸರಿಗೆ ಬರೆದಿಟ್ಟು ಜೊತೆಗೆ ಅವನ ಕುರುಡು ಮತ್ತು ಕಿವುಡು ತಂಗಿಯನ್ನ ನೋಡ್ಕೊಳ್ಳುವ ಜವಾಬ್ದಾರಿಯನ್ನ ಅವನಿಗೆ ಕೊಟ್ಟು ಮರಣ ಹೊಂದಿರ್ತಾರೆ. ಅವರ ಅಣ್ಣಂದಿರು ಸ್ವಾರ್ಥಿಗಳು. ಆದ್ರೆ ಅವ್ರ ಸ್ವಾರ್ಥವನ್ನ ಲೆಕ್ಕಿಸದೆ ಅವರಿಗೆ ಸದಾ ಸಹಾಯ ಮಾಡುವ ಐವನ್ನ ಕಥೆ ಇದು. ಭೂತವಿಲ್ಲ, ಪಿಶಾಚಿಲ್ಲ, ಇದ್ದರು ಇಲ್ಲಿಲ್ಲ. ಐವನ್ ಒಬ್ಬ ಮೂರ್ಖ. ಅವ್ನು ನಾವು ಮುಗಿಸ್ಬೇಕು. ಮುಗಿಸ್ತ್ಯಾ. ನಿನ್ ತಟ್ಟೆಲಿನ ಕಣ್ಣಿನ ಸುಪ್ಪು ತಲೆಗೊಜ್ಜು ಅಷ್ಟೇ ಮುಗಿಸ್ತ್ಯಾ. ನೀನ್ ಕಲ್ಸಿದ್ಯಲ್ಲ 3 ಪಿಶಾಚಿ ಪಿಳ್ಳೆಗಳು ಅವನ ಎದುರುಗಡೆ ಭೂಗತ್ತಾಗಿದ್ನ ನಾನ್ ನೋಡಿ. ಅಷ್ಟೇ ಅಲ್ಲ, 3 ವರಗಳು ಬೇರೆ ನೀಡಿದೆ ಆ ಪಿಳ್ಳೆಗಳು. ಮೊದಲನೇದು ಜೀವ ಉಳಿಸೋ ಬೇರು, 2ನೇದು ಒಣಗಿದುಲ್ಲಿಂದ ಸೈನಿಕರು ಮಾಡುವ ಮಾಯಾ ಮಂತ್ರ, 3ನೇದು ಭತ್ತದಿಂದ ಚಿನ್ನದ ನಾಣ್ಯ ಮಾಡುವ ಶಕ್ತಿ. ಇವೆಲ್ಲ ಇದ್ದು ಕೂಡ ಆ ಐವನ್ನ ರಾಜ್ಯದಲ್ಲಿ ಎಲ್ಲ ಬಡವ್ರ ತರ ದುಡಿತಾ ತಿಂತಾರೆ. ಆ ಐವನ್ ಕೂಡ ಮೂರ್ಖ, ಶತಮೂರ್ಖ. ಅವನ್ ಮೂರ್ಖನೋ ಶತಮೂರ್ಖನೋ ನನಗೇನಂತೆ, ನಾನು ಬುದ್ಧಿವಂತನ್ನೇ ಸೋಲ್ಸಿದೀನಿ. ಇನ್ನೀ ಮೂರ್ಖ ನನಗ್ ಯಾವ ಲೆಕ್ಕ? ಇವನೆಷ್ಟು ದೊಡ್ಡ ಮೂರ್ಖ ಅಂತ ಹೇಳ್ತೀನಿ ಕೇಳಿ. ಒಂದಿನ ಏನಾಯ್ತು ಗೊತ್ತಾ, ಅವ್ರ ಅಣ್ಣಂದಿರು ಲೇ ಸೈಮನ್ ಎಂಟ್ರಿ ತಗೊಳ್ಳ. ಭೂತವಿಲ್ಲ, ಪಿಶಾಚಿಲ್ಲ, ಇದ್ದರು ಇಲ್ಲಿಲ್ಲ. ಐವನ್, ನೀನು ಮೂರ್ಖ ಕಣೋ. ನಿನ್ಗೆ ಯಾಕೋ ಇಷ್ಟೊಂದು ಆಸ್ತಿ? ನನ್ಗೊಂದು ಭಾಗ ಕೊಡೋ. ಆಗ್ಲಿ ಅಣ್ಣ, ನಿನ್ಗೇನ್ ಬೇಕೋ ನೀನ್ ತಗೋ ಅಣ್ಣ. ಆಹಾ, ಐವನ್, ನೀನು ಮೂರ್ಖ, ಆಸ್ತಿನೆಲ್ಲ ಹಾಳು ಮಾಡ್ತೀಯ. ಅದಲ್ಲದೆ
ಅಪ್ಪ ಎಲ್ಲ ಆಸ್ತಿನೂ ನೀನೊಬ್ಬನ ಹೆಸರಿಗೆ ಬರೆದು ನಮ್ಗೆ ಮೋಸ ಮಾಡಿದ್ದಾರೆ. ನನ್ನ ಭಾಗ ನಂಗೆ ಕೊಟ್ಬಿಡು. ಆಗ್ಲಿ ಅಣ್ಣ, ನಿನ್ಗೂ ಏನ್ ಬೇಕೋ ನೀನ್ ತಗೋ. ಎಸ್. ಐವನ್ ಕೊಟ್ಟಿದ್ನಲ್ಲ, ನೀವು ಪಿಶಾಚಿ ಪಿಳ್ಳೆಗಳನ್ನ ಕಳಿಸಿ ಹಾಳು ಮಾಡಿಸ್ರಿ. ಅದಾದ್ಮೇಲೆ ಅವ್ರು ತಿರುಗು ಐವನ್ ಬಳಿ ಬಂದ್ರು. ಆದ್ರೆ ಇಷ್ಟೊತ್ತಿಗೆ ಐವನ್ಗೆ ಸಿಕ್ಕ 3 ವರಗಳ ಬಗ್ಗೆ ತಿಳಿದಿತ್ತು. ಆಗ ಅವರು, ಐವನ್, ನಿನ್ಗೆ ಒಣ ಹುಲ್ಲಿನಿಂದ ಸೈನಿಕರನ್ನು ಮಾಡುವ ಮಂತ್ರ ಗೊತ್ತಂತೆ? ಗೊತ್ತು. ನಾನು ಎಷ್ಟು ಜನ ಸೈನಿಕರು ಬೇಕಂದ್ರು ಸೃಷ್ಟಿ ಮಾಡಬಲ್ಲೆ. ಸೈನಿಕರಿದ್ದರೆ ಯುದ್ಧ ಮಾಡಿ ರಾಜ್ಯ ಗೆದ್ದು ರಾಜನಂತೆ ಬಾಳಬಹುದು. ದಯವಿಟ್ಟು ನನಗೆ 1000 ಸೈನಿಕರನ್ನು ಸೃಷ್ಟಿ ಮಾಡಿ ಕೊಡು. ಆಗ್ಲಿ ಅಣ್ಣ, ಒಣ ಹುಲ್ಲಿರೋದು ಆ ಉಗ್ರಾಣದಲ್ಲಿ, ಅಲ್ಲಿಂದ ಬರ್ತಾರೆ ನೋಡು. ಒಣಗಿದ ಹುಲ್ಲಿನ ಕಂದೆಯೊಳಂತೆ ವೀರ ಯೋಧರು ಜನಿಸುವರಂತೆ. ಅಪ್ಪಾಳೆ ತಿಪ್ಪಾಳೆ ಚಪ್ಪಾಳೆ, ನಾನು ಹೋಗ್ ಬರ್ತೀನಿ ಐವನ್, ಕಿರೀಟಧಾರಿ ರಾಜನಾಗಿ ಬರುತ್ತೀನಿ. ಆಗ ನನ್ಗೆ ಮತ್ತಷ್ಟು ಸೈನಿಕರನ್ನು ಸೃಷ್ಟಿ ಮಾಡಿ ಕೊಡಬೇಕು. ಮಾತ್ ಕೊಡು. ಆಗ್ಲಿ ಅಣ್ಣ, ಎಷ್ಟು ಜನ ಸೈನಿಕರು ಬೇಕೋ ಅಷ್ಟು ಜನ ನಿನ್ ಹಿಂದೆ ಇರ್ತಾರೆ. ಹೋಗ್ಬಾ. ಅಪ್ಪಾಳೆ ತಿಪ್ಪಾಳೆ ಚಪ್ಪಾಳೆ. ಐವನ್, ನಿನ್ಗೆ ಭತ್ತದಿಂದ ಚಿನ್ನ ನಾಣ್ಯ ಮಾಡಕ್ ಬರುತ್ತಂತೆ. ನನಗ್ 4 ಮೂಟೆ ಚಿನ್ನ ನಾಣ್ಯ ಮಾಡ್ಕೊಡ್ತ್ಯಾ? ಆಗ್ಲಿ ಅಣ್ಣ, ಭತ್ತ ಇರೋದು ಆ ಉಗ್ರಾಣದಲ್ಲಿ, ಅಲ್ಲಿಂದ ಬರ್ತಾರೆ ನೋಡು. ಧನ್ಯವಾದಗಳು ಐವನ್. ನಾನು 4 ಮೂಟೆ ಚಿನ್ನ ನಾಣ್ಯದಿಂದ ಇನ್ನೂ ಹೆಚ್ಚು ದುಡಿದು ಬದುಕ್ತೀನಿ. ಆಗ್ಲಿ ಅಣ್ಣ, ಮತ್ತಷ್ಟು ನಾಣ್ಯ ಬೇಕಂದ್ರೆ ಬಂದು ಕೇಳು, ಮಾಡ್ಕೊಡ್ತೀನಿ. ಹೋಗ್ ಬರ್ತೀನಿ ಐವನ್. ಅಪ್ಪಾಳೆ ತಿಪ್ಪಾಳೆ ಚಪ್ಪಾಳೆ. ಇಂಥ ಮೂರ್ಖನ್ನ ಇವನನ್ನ ನಾನ್ ಮಣ್ಣು ಮುಗಿಸ್ಬಿಡ್ತೀನಿ. ನೀವು ತಾಳೆನೆ ಕೆಡ್ಸ್ಕೋಬೇಡಿ. ವೆರಿ ಗುಡ್, ಎಕ್ಸಲೆಂಟ್. ಆದರೆ ಒಂದು ಮಾತು ನೆನಪಿಟ್ಟುಕೋ, 3 ವಾರದಲ್ಲಿ 1 ವಾರ ಯೂಸ್ ಮಾಡಿಕೊಂಡು ಆ ಮಾರನೇ ಮದುವೆಯಾಗಿ ಆ ರಾಜ್ಯಕ್ಕೆ ರಾಜನಾದ. ಅಲ್ಲಿರುವ ಬುದ್ಧಿವಂತ ರಾಜರು ಅವರ ಅಣ್ಣನ ರಾಜ್ಯಕ್ಕೆ ಹೋದರು. ಇನ್ನು ಮಿಕ್ಕಿರೋರು ಅವನಾಗಿ ಮೂರ್ಖರು. ಬುದ್ಧಿವಂತನ ಸೋಲ್ಸ್ಬೋದು, ಯಾಕಂದ್ರೆ ಅವರಿಗೆ ಸೋಲಿನ ಅರಿವಿರತ್ತೆ. ಆದರೆ ಈ ಮೂರ್ಖರನ್ನ ಸೋಲ್ಸಕ್ಕೆ ಬಹಳ ಕಷ್ಟ. ಹೌದು, ಈ ಐವನ್ನ ಸೋಲ್ಸೋಕೆ ನಾನು ಬೇರೆ ಬೇರೆ ಐಡಿಯಾಗಳನ್ನ ಯೂಸ್ ಮಾಡಿದ್ದೀನಿ, ಆದ್ರೆ ಯಾವುದು ವರ್ಕ್ ಆಗಿಲ್ಲ. ಸೈಮನ್ ಸೋಲೋದು ಗೊತ್ತಿದ್ರು ಅವನಿಗೆ ಸೈನ್ಯ ಕೊಟ್ಟ. ತಾರಸ್ ದುಡ್ಡೆಲ್ಲ ಖಾಲಿ ಮಾಡೋದು ಗೊತ್ತಿದ್ರು ಅವನಿಗೆ ದುಡ್ಡು ಕೊಟ್ಟು ಕಾಪಾಡ್ದ. ತನ್ನ 3ನೇ ವಾರ ಕಳ್ಕೊಂಡ್ರು ರಾಜನ ಮಗಳನ್ನ ತನ್ನ ಒಳ್ಳೆತನದಿಂದ ಕಾಪಾಡಿ ರಾಜ್ಯ ಗೆದ್ಕೊಂಡ. ಇವನ್ ಮೂರ್ಖತನದ ಅರಿವಿಲ್ಲದ ಜೀವನನೇ ಇವನ್ನ ಪ್ರತಿ ಸಲನೂ ಗೆಲ್ಲಿಸ್ತಾ ಇರೋದು. ನೀನು ಹುಷಾರಾಗಿರ್ಬೇಕು, ತಿಳಿತಾ? ನೀನ್ ಹೇಳದ್ ನಿಜ, ಆದ್ರೆ ನಾನು ಈ ಮೂರ್ಖ ಐವನ್ ಮತ್ತೆ ಈ ಮೂರ್ಖ ಪ್ರಜೆಗಳನ್ನ ಸೋಲ್ಸ್ತೀನಿ. ಇಲ್ದಿದ್ರೆ ನಿಮ್ಮಿಬ್ರ ಗುಲಾಮ್ನಾಗಿರ್ತೀನಿ, ತಿಳ್ಕೋ. ಚಾಲೆಂಜ್. ಎಕ್ಸ್ಕ್ಯೂಸ್ ಮೀ ಸರ್, ಈ ರಾಜ್ಯದ ಐವನ್ ಅವ್ರು ಭೇಟಿ ಆಗ್ಬೇಕಿತ್ತು. ಐವನ್ನ ಅವ್ರಾಗೆಲ್ಲ ಸಿಗಲ್ವಲ್ಲ. ಏನ್ರಿ ಮೀಡಿಯಾ, ನೀವು ಬಂದ ವಿಚಾರ? ನಾನೊಬ್ಬ ವ್ಯಾಪಾರಿ, ಇಲ್ಲೇ ಒಂದು ಮನೆ ಕಟ್ಕೊಂಡು ವ್ಯಾಪಾರ ಮಾಡೋಣ ಅಂತ ಬಂದಿದ್ದೇನೆ. ಹಾಗಾದ್ರೆ ನಾನೇ ಐವನ್, ಈ ರಾಜ್ಯದ ರಾಜ. ಅದನ್ಸಲ್ಲ ಅಲ್ವಾ? ನೀವು ಮನೆ ಕಟ್ಕೊಂಡು ವ್ಯಾಪಾರ ಮಾಡಕ್ಕೆ ಇಲ್ಲೇನೂ ಅಭ್ಯಂತರ ಇಲ್ಲ. ಇಲ್ಲಿ ಹೌಸ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, GST, ನಿರ್ಮಲಾ ಅಂಡಿನೂ ಇಲ್ಲ. ಜಾಲಿ ಜಾಲಿ, ಎಲ್ಲ ಜಾಲಿ. ಮಹಾರಾಜ್ರೆ, ಅಲ್ಲ, ನೀವೇನ್ ವ್ಯಾಪಾರ ಮಾಡ್ತೀರಾ? ಏನ್ ಬೇಕಾದ್ರೂ ವ್ಯಾಪಾರ ಮಾಡ್ಬೋದು. ನನ್ನ ಹತ್ರ ತುಂಬಾ ಹಣ ಇದೆ. ಹಣನ? ಅದೇನದು? ಉಪ್ಪ, ಹುಳಿನ, ಖಾರನ? ಅಥವಾ ಸಂಜೆ ಮೇಲೆ ಮತ್ತು ಬರ್ಸ ರಸನೋ? ಅಥವಾ ಚಳಿಯಿಂದ ಕಾಪಾಡೋ ಕವಚವೋ? ಕವಚವೋಲ ಕಾಂಚನೋಲ. ನನ್ನ ಹತ್ರ ಇರೋದು ಮಿರ ಅಂತ ಹೊಡೆಯೋ ಜನ ಕಾಂಚನ, ಕಾಸು, ಪಣೋ, ದುಡ್ಡು, ಮಣಿ. ಅದೆಲ್ಲ ತಿನ್ನಕ್ಕಾಗುತ್ತಾ? ಇವನಾವಣ ಅಲಾಲ್ ಟೋಪಿ. ಯಾವ್ದು ಗುರು ಇದು? OTP ಸ್ಕ್ಯಾಮು. ಬರೋ ನಮ್ ಕೆಲಸ ನೋಡ್ಕೊಂಡು ಬರ್ರಿ. ಅದ್ ಹಾಗಲ್ಲ. ನಿಮ್ಮ ಹತ್ರ ಹಣ ಇದ್ರೆ ನೀವ್ ಏನ್ ಬೇಕಾದ್ರೂ ತಗೋಬಹುದು. ಹಣನ? ನೀವು ಹಣ ಕೊಡ್ತೀರಾ ಸರಿ, ನಾವು ಅನ್ನ ಕೊಡ್ತೀವಿ. ನೀವು ಕೊಟ್ಟಿರೋ ಹಣ ನಾವ್ಯಾರು ಕೊಡೋದು? ನೀವ್ ಯಾರಿಂದ ಏನ್ ತಗೊಂಡ್ರು ಅವ್ರಿಗೆ ಹಣ ನೀಡಿ, ಅವ್ರು ನಿಮ್ಗೆ ಅಕ್ಕಿ, ಬೇಳೆ, ಎಣ್ಣೆ ಎಲ್ಲಾ ಕೊಡ್ತಾರೆ ಅಷ್ಟೇ. ಥೂ, ಇದೆಲ್ಲ ನಂಗೆ ತಿಳಿಯಲ್ಲಪ್ಪ. ನಂಗಂತೂ ಹಣ ಬೇಡ. ಯಾರಪ್ಪ ನೀನು?
ಕೊಡ್ತೀನಿ. ಯಾಕೆ? ಹದ್ದಿನದಿಂದ ಏನೂ ತಿಂದೆ ವ್ಯಾಪಾರ ಮಾಡೋ ಹಠಕ್ಕೆ ಬಿದ್ದು ನಿಮ್ಮ ದೇಹಕ್ಕೆ ನೀವೇ ಶಿಕ್ಷೆ ನೀಡ್ತಿದ್ದೀರಿ. ಹಾಗೆ ಮಾಡಬೇಡಿ. ಬನ್ನಿ. ಇದೇನಿದು? ಕೈ ಇಷ್ಟು ಮೃದುವಾಗಿದೆ. ದುಡಿಯದ ಕೈಗಳಿಗೆ ಕುಡಿಯುವ ತಿನ್ನುವ ಹಕ್ಕಿಲ್ಲ. ಎಲ್ಲರೂ ತಿಂದ ನಂತರ ಮಿಕ್ಕಿರೋ ಊಟವೇ ನಿಮಗೆ ದಕ್ಕುವುದು. ಲೇ ಪಿಶಾಚಿಗಳ ಬಂದ್ರು ಈ ಮೂರ್ಖರ ದೇಶದಲ್ಲಿ ನನ್ ಕೈಲಂತೂ ಇರಕ್ ಆಗ್ತಿಲ್ಲ. ಇದ್ರ ಬದಲು ನಿಮ್ಮಿಬ್ರ ಗುಲಾಮ್ನಾಗ ಇದ್ಬಿಡ್ತೀನಿ. ಫಸ್ಟ್ ಇಲ್ಲಿಂದ ಪರಾರಿ ಆಗೋಗೋಣ, ನಡೀರೋ. ಮೂರ್ಖರ ದೇಶದ ಮೂರ್ಖ ರಾಜನಾದ ಐವನ್ ನಾನು ನಮ್ಮ ದೇಶದಲ್ಲಿ ದುಡಿದು ತಿನ್ನುವ, ದುಡ್ಡನ್ನು ಬಳಸದೆ ನೆಮ್ಮದಿ ಸುಖಕರ ಜೀವನ ಅನುಭವಿಸುವ ಎಲ್ಲರಿಗೂ ಆಹ್ವಾನ ನೀಡುತ್ತಿದ್ದೇನೆ. ಸೂತ್ರಧಾರರೇ, ನೀವು ಬಂದ್ರಿ, ನಿಮ್ಗೂ ಸ್ವಾಗತ. ಮೂರ್ಖರ ಸಾರ್ಥಕ ಜೀವನಕ್ಕೆ ಸ್ವಾಗತ, ಸುಸ್ವಾಗತ. ಮೂರ್ಖನಾದರೂ ತೃಪ್ತನಾದ ಐವನ್ನ ಕಥೆಯಿಂದ ಕಲಿಯೋದು ಬಹಳಷ್ಟಿದೆ. ನೆಮ್ಮದಿ ಅಮೂಲ್ಯವಾದುದು ಎಂಬುದು ಎಲ್ಲರ ಅರಿವಿಗೆ ಬಂದಿದೆ ಎಂದು ಭಾವಿಸುತ್ತೇನೆ. ಇವನನ್ನು ಹೈವನು ಬಂದ, ಹೊನ್ನು ಮಣ್ಣು ಒಂದೇ ಅಂದ. ಇವನನ್ನು ಐವನು ಬಂದ, ಹೊನ್ನು ಮಣ್ಣು ಒಂದೇ ಅಂದ ಅಂದ. ಬಾಳಲು ಬೇಕು ಎಲ್ಲರ ಸಾಮರಸ್ಯ, ಅರಸನಿಗಿಂತ ಪ್ರಜೆಗಳ ಒಮ್ಮತದ ಸಖ್ಯ. ಕತೆಗಳು ಒಂದೇ, ಮನಗಳು ಒಂದೇ, ಕನಸುಗಳು ಒಂದೇ. ಖಂಡ ಬದಲಾದರು, ಬಣ್ಣ ಬದಲಾದರು, ನಮ್ಮ ನಾಟಕವು ಒಂದೇ. ಮುಂದಿನ ಕತೆ ಆಸ್ಟ್ರೇಲಿಯಾ ಖಂಡದಿಂದ ಆಯ್ದುಕೊಳ್ಳಲಾಗಿದೆ. ಎಲಿಜಬೆತ್ ಜಾಲಿ ಅವರು ಬರೆದಿರುವ ಎ ಜೆಂಟಲ್ ಮ್ಯಾನ್ಸ್ ಅಗ್ರಿಮೆಂಟ್. ಇಂಗ್ಲೆಂಡ್ನಲ್ಲಿ ಜನಿಸಿ ಲಿಯನಾರ್ಡೋ ಜಾಕಿಯನ್ನು ಮದುವೆಯಾದ ಎಲಿಜಬೆತ್ ಆಸ್ಟ್ರೇಲಿಯಾಕ್ಕೆ 1959ನೇ ಇಸವಿಯಲ್ಲಿ ಸ್ಥಳಾಂತರವಾಗ್ತಾರೆ. ನರ್ಸ್ ಕೆಲಸ ಮಾಡುತ್ತಿದ್ದ ಎಲಿಜಬೆತ್ಗೆ ಬರವಣಿಗೆಯ ಗೀಳು ತುಂಬಾನೇ ಹೆಚ್ಚಾಗಿ ಹಲವಾರು ಕಾದಂಬರಿಗಳನ್ನು ಬರೆದಿದ್ದಾರೆ. ಇವರು ಬರೆದಿರುವ ಎ ಜೆಂಟಲ್ ಮ್ಯಾನ್ಸ್ ಅಗ್ರಿಮೆಂಟ್ ಈಗ ನಿಮ್ಮ ಮುಂದೆ. ನಾನು ಶೇನ್ ವಾರ್ನಲ್ಲ, ಶೇನ್ ಮಾರ್ಷ್. ನಮ್ಮಮ್ಮ ಬೆಕ್ಕಿ ಮಾರ್ಷ್. ಅಪ್ಪ ಇಲ್ಲ, ಅಣ್ಣ ಇದ್ರು ಕಾಣಿಸಲ್ಲ. ಈ ತರ ಕೇಳಿಸ್ತಾ ಇರ್ತಾನೆ ಯಾವಾಗ್ಲೂ. ಕಾಲೇಜಲ್ಲಿ ತರಲೆ ಮಾಡಿ ಸಸ್ಪೆಂಡ್ ಆದ್ರೆ ಅದಕ್ಕೂ ನಾನೇ ಕಾರಣ ಅಂತ್ಯ. ನೀನೇನ್ ತುಂಬ ಲಾಯಕಾದ ಕೆಲಸ ಮಾಡ್ತಾ ಇದ್ಯಾ? ನೀನ್ ಮಾಡೋ ಕೆಲಸಕ್ಕೆ ನೀನೊಬ್ಬ ರೌಡಿ ತಮ್ಮ ಅಂತ ಕರಿತಾ ಇದ್ದಾರೆ. ನಿನ್ನ ಹೆಸರಲ್ಲಿ ನನಗೆ ಅದೆಷ್ಟು ಹೊಡ್ತಾ ಬಿದ್ದಿದೆ ಗೊತ್ತಾ? ಅದು ಅಲ್ಲದೆ ಮೊನ್ನೆ ಕಾಲೇಜಲ್ಲಿ ಸುಮ್ಮನೆ ಸ್ವಲ್ಪ. ಡೇವಿಡ್, ನಾನು ಹೇಳಿದ್ದು ನೀನು ಅವನ ಬಗ್ಗೆ ಗಮನ ಕೊಡದೇ ಇದ್ರೆ ಅವ್ನು ಹಾಳಾಗ್ತಾನಂತ. ಈಗ ನೀನೇ ಅಲ್ವಾ ನಮ್ಮ ಮನೆಗೆ ಯಜಮಾನ? ಜವಾಬ್ದಾರಿ ಯಾವಾಗ ತಗೊಳ್ಳೋದು ನೀನು? ನಿಮ್ಮಪ್ಪ ಹೋಗಾಗ್ಲೇ 14 ವರ್ಷ ಆಗಿದೆ. ಸರಿ ಬಿಡು, ಇನ್ನೊಂದು ದಿನ ಮಾತಾಡೋಣ ಇದ್ರ ಬಗ್ಗೆ. ಕಿಚನ್ಗೆ ಬಾ, ನಿಂಗೆ ಇಷ್ಟ ಅಂತ ಆಪಲ್ ಪೈ ತಂದಿದ್ದೀನಿ. ನಾನು ಸ್ವೀಟ್ ತಿನ್ನಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ಆದ್ರೂ ಮಾಡಿ ನಾನು ಬೇಡ ಅಂದು ನಿಂಗೆ ಅವಮಾನ ಮಾಡಿದೆ ಅನ್ನೋ ಗಿಲ್ಟ್ ನಂಗೆ ಕಾಡ್ಬೇಕು. ಅದರಿಂದ ನೀನು ಸಂತೋಷ ಪಡ್ಬೇಕಲ್ವಾ? ಅಣ್ಣ ಅಮ್ಮನ ವೈರಿ ಥರ ಅಥವಾ ಅವನ ಜೀವನದ ಮುಳ್ಳಿನ ಥರ ಯಾವಾಗಿದ್ದ ನೋಡೋಕೆ ಶುರು ಮಾಡೋದೋ ಗೊತ್ತಿಲ್ಲ. ಆದರೆ ಅವನು ಅಮ್ಮನ ಹತ್ರ ಮಾತಾಡಿಸೋ ರೀತಿಯಲ್ಲಿ ಅವನು ಸೋತ ಹಾಗೂ ಅವನ ಹತಾಶ ಮನಸ್ಥಿತಿನ ಅಮ್ಮನ ಹತ್ರ ವ್ಯಕ್ತಪಡಿಸ್ತಾ ಇದ್ದಾನೆ ಅಂತ ನನಗನ್ಸುತ್ತೆ. ಬೇಕೇ ಬೇಕೇ ಶೇನ್, ಏನಾಗ್ತಿದ್ಯಪ್ಪ ಅಲ್ಲಿ? ಏನು ಇಲ್ಲ ತಾತ, ನಿಮ್ಮ ಪ್ರೀತಿಯ ಮೊಮ್ಮಗ ಇದ್ದಾನಲ್ಲ ಅವನು ಅಮ್ಮನ ಕಣ್ಣಲ್ಲಿ ನೀರಾಕ್ಸ್ ಹೋಗ್ತಾ ಇದ್ದಾನೆ ಅಷ್ಟೇ. ಹೌದಾ? ಬೆಕ್ಕಿದೆ ತಪ್ಪಿರುತ್ತೆ. ಅದು ಸರಿ, ತೋಟಕ್ಕೆ ಹೋಗಿದ್ರಲ್ಲ, ಏನ್ ತಂದ್ರಿ? ಹಣ್ಣು, ತರಕಾರಿ? ಒಂದು ನಿಮಿಷ ಬಂದೆ. ಅಮ್ಮ ಅಮ್ಮ, ತಾತ ತೋಟದ ಬಗ್ಗೆ ಕೇಳ್ತಾ ಇದ್ದಾರೆ. ಹೋಗಿ ನಿನ್ನ ಬುತ್ತಿಯಿಂದ ಸಿಹಿಯಾದ ಸುಳ್ಳನ್ನ ಬಡಿಸೋಗು. ನಾನು ಅದನ್ನೆಲ್ಲ ಮಾಡಲ್ಲ. ತೋಟ ಎಲ್ಲ ಚೆನ್ನಾಗಿದೆಯಾ? ಹ್ಞೂ ಮಾವ, ಎಲ್ಲ ಚೆನ್ನಾಗಿದೆ.
ಪಾಲ್ ಬಿದ್ದೋಗಿದೆ ರೀ, ಏನು ಬೆಳೀತಾ ಇಲ್ಲ, ಬರೀ ಕಲ್ಲು. ಒಂದೇ ಒಂದು ಹತ್ತಿ ಮರ ಇದೆ, ಅದ್ರ ಹಣ್ಣೇ ಗತಿ ನಮ್ಗೆ. ಏನ್ ತಂದಿದ್ದಿ ಕೊಡು, ಹಣ್ಣು ತರಕಾರಿ. ತರಕಾರಿ ಎಲ್ಲ ಅಲ್ಲೇ ಜನ ಕೊಟ್ಬಿಟ್ಟೆ, ಹಣ್ಣು ತಂದಿದ್ದೀನಿ. ತಾತನಿಗೂ ಗೊತ್ತಿತ್ತು ಅಲ್ಲೇನು ಬೆಳೀತಾ ಇಲ್ಲ, ಇದೆಲ್ಲ ಸುಳ್ಳು ಅಂತ. ಆದ್ರೂ ಪ್ರತಿಷ್ಠೆಗೋಸ್ಕರ ಅಮ್ಮ ಹೇಳಿದ್ನ ನಂಬೋ ತರ ನಾಟಕ ಮಾಡ್ತಾ ಇದ್ರು ಅಷ್ಟೇ. ಅಬ್ಬಾ ಎಷ್ಟು ರುಚಿಯಾಗಿದೆ ನಮ್ಮ ತೋಟದ ಹಣ್ಣು. ನಮ್ಮ ತೋಟದ ಹಣ್ಣು ರುಚಿಲೇ ಬೆಸ್ಟು. ಮಾವ, ಅದು ಆ ಜಾಗವನ್ನ ಕೊಂಡ್ಕೊಳ್ಳೋದಕ್ಕೆ ಒಬ್ರು ಡಾಕ್ಟರ್ ಬಂದಿದ್ದಾರೆ. ನಾವು ಮಾರಿ ಸ್ವಲ್ಪ ದುಡ್ಡು. ಶಟಾಪ್! ಆ ನೆಲ ಮಾರೋದಕ್ಕೆ ಇಷ್ಟ ಇಲ್ಲ ಅಂತ ಎಷ್ಟೆಲ್ಲ ಹೇಳೋದು. ನಾನು ಬದುಕಿರೋವರೆಗೂ ಆ ನೆಲನ ಮಾರೋ ಆಗಿಲ್ಲ. ಇಲ್ಲ, ಉದ್ವೇಗದಿಂದ ಎಲ್ಲಿ ಕೊನೆ ಉಸಿರೆಳಿತಾರೋ, ಎಳಿಬಾರ್ದೆ ಅಂತ ಕಾಯ್ತಾ ಇದ್ರು ತಾತ ಅಲ್ವೇ ಸಮಾಧಾನ ಮಾಡ್ಕೊಳ್ಳೇಬೇಕಿತ್ತು. ಶೇನ್, ತಾತನಿಗೆ ಕೋಪ ಬಂದಿದೆ ಕಣೋ. ಅದ್ ಬಿಟ್ಟು ಇನ್ನೇನಮ್ಮ ಬರುತ್ತೆ ಅವ್ರಿಗೆ, ಮುಂದಕ್ಕೆ ಹೇಳಿ. ಈಗ ಅವ್ರಿಗೆ ಸಮಾಧಾನ ಆಗ್ಲಿಕ್ಕೆ ಏನಾದ್ರೂ ತಂದು ಕೊಡ್ಬೇಕು. ಚಳಿಗಾಲ ಬೇರೆ. ಹಾ, ಅವರಿಗೆ ಒಂದು ಉಲೆನ್ ರಫ್ ತರ್ತೀನಿ. ದುಡ್ಡೆಲ್ಲಿದ್ಯಮ್ಮ? ಅದಾ, ನನ್ ಕೆಲ್ಸ ಮಾಡೋ ಮನೇಲಿ ಒಂದು ಉಲೆನ್ ಕಾರ್ಪೆಟ್ ನ ಬಿಸಾಕು ಅಂತ ಕೊಟ್ಟಿದ್ದಾರೆ. ಅದನ್ನ ಒಗ್ದು ಅಂಚೆಲ್ಲ ಹೊಲ್ದು ರೆಡಿ ಮಾಡಿದ್ದೀನಿ. ತಾತನ್ಗೆ ಗೊತ್ತಾಗಲ್ಲ. ನೋಡಿ, ಈ ಬಡತನ ಅನ್ನೋದು ಯಾರನ್ನೇ ಆಗ್ಲಿ ಸೈಂಟಿಸ್ಟು ಇನ್ನೋವೇಟ್ರು ಮಾಡ್ಬಿಡುತ್ತೆ. ನಾನು ಅಮ್ಮನಿಗೆ ಸಭಾಷ್ ಎಂದೆ. ರಗ್ನ ತಂದ್ಕೊಡೋದೇನ ಕೊಟ್ಟಾದ್ಮೇಲೆ ನಾನು ಮತ್ತೆ ಅಮ್ಮ ನಾವು ಮಾಡಿದ ಮೋಸದ ಇನೋವೇಷನ್ ವರ್ಕ್ ಆಯ್ತೋ ಇಲ್ವೋ ಅಂತ ಮುಖ ನೋಡ್ತಾ ಇದ್ವಿ. ವಾಹ್ ವಾಹ್, ಎಷ್ಟು ಮೃದು ಆಗಿದೆ ಇದು. ಇನ್ಮೇಲೆ ಚಳಿ ಗಿಳಿ ಏನೂ ಆಗಲ್ಲ. ಥ್ಯಾಂಕ್ಸ್ ಬೇಕಿ. ಹಾಗಂದು ನುಗ್ಗುವಾಗ ನನ್ನ ಮತ್ತು ಅಮ್ಮನ ಮುಸುಡಿ ಒಳಗಿರೋ 32+32 ಹಲ್ಲುಗಳು ಪ್ರಕಾಶಮಾನವಾಗಿದ್ದು ಸತ್ಯ. ವಯಸ್ಸಾದವರು ಮನೆಯಲ್ಲಿದ್ದಾಗ ನಿದ್ದೆ ಬರೋದು ಸ್ವಲ್ಪ ಕಷ್ಟ. ಅವತ್ತು ಮುಂಜಾನೆ ಅಮ್ಮನಿಗೇನೋ ಅನಿಸ್ತು, ಸುಮಾರು ಒಂದು 5 ಗಂಟೆ ಇರ್ಬೋದು. ತಾತನ ಕೋಣೆ ಹೊಳಿಗೆ ಹೋಗಿ ನೋಡ್ತಾಳೆ, ನಡಿಬಾರದ್ದು ನಡೆದೇ ಹೋಗಿದೆ. ಒಂದ್ ರೀತಿಯಲ್ಲಿ ಅಮ್ಮನಿಗೆ ತುಂಬಾ ಕೋಪ ಬಂದಾಗ ಅಥವಾ ಬಡತನದ ನೋವು ತುಂಬಾ ಹೆಚ್ಚಾದಾಗ ಕೇಳ್ಕೊಂಡಿದ್ದೇ ಇರ್ಬೋದು. ಆದ್ರೆ ನಿಜವಾಗೂ ತಾತ ಇನ್ನಿಲ್ಲ ಅನ್ನೋ ವಿಷಯ ಬಿಡಿ. ಈ ಕಡೆ ತಾತನ ಅಂತ್ಯಕ್ರಿಯೆ ಅಂತ ಅವ್ರ ಪಾರ್ಥಿವ ಶರೀರವನ್ನ ತಗೊಂಡು ಹೋಗ್ತಾ ಇದ್ರೆ, ಇನ್ನೊಂದ್ ಕಡೆ ಡಾಕ್ಟರ್ ಲಾಯರ್ನ ಕರ್ಕೊಂಡು ಮನೆಗೆ ಬಂದೇ ಬಿಟ್ಟ. ಅಲ್ಲಿಗೆ 87 ಎಕರೆ ಜಮೀನಿನ ಮಾರಾಟಕ್ಕೆ ಮುನ್ನುಡಿ ಬರೆದಂತಾಗಿತ್ತು. ಹಾ, ಇಲ್ಲೊಂದು ಸೈನ್ ಮಾಡಿ. ಹಬ್ಬ, ಒಟ್ನಲ್ಲಿ ಈ ಜಾಗ ನನಗೆ ಸಿಕ್ತಲ್ಲ ಅಷ್ಟು ಸಾಕು. ಇದು ಅಡ್ವಾನ್ಸ್, ಮಿಕ್ಕಿದ್ದು ನಾಡಿದ್ದು ಅಂದ್ರೆ ರಿಜಿಸ್ಟ್ರೇಷನ್ ದಿನ ಕೊಡ್ತೀವಿ. ನೀವು ನಿಮ್ ತೋಟದ ಮನೆಗೆ ಹೋಗ್ಬಿಟ್ಟು ನಿಮ್ ವಸ್ತುಗಳನ್ನೆಲ್ಲ ತಗೊಂಬಿಡಿ, ಆಯ್ತಾ? ಆಗ್ಲಿ, ನಾವು ಹೋಗಲ್ಲೆಲ್ಲ ಕ್ಲೀನ್ ಮಾಡಿರ್ತೀವಿ. ಥ್ಯಾಂಕ್ ಯು. ಡೇವಿಡ್, ನಾವೆಲ್ಲ ನಾಳೆ ಒಂದ್ಸಲ ತೋಟಕ್ಕೆ ಹೋಗಿ ಬರೋಣ. ಇನ್ ಮುಂದೆ ಹೋಗಕ್ ಆಗಲ್ಲ ಅಲ್ಲಿ. ಅವತ್ತು ನಾವು ತೋಟಕ್ಕೆ ಹೋದ್ಮೇಲೆ ಡೇವಿಡ್ ಸಂಪೂರ್ಣವಾಗಿ ಬದಲಾದ. ಅವನು ಅಲ್ಲಿದ್ದ ಗುಡ್ಡ, ಬೆಟ್ಟ, ಗಿಡ, ಮರ ಇವನ್ನೆಲ್ಲ ನೋಡಿ ತುಂಬಾ ಸಂತೋಷ ಪಟ್ಟ. ಅಮ್ಮ ಕೂಡ ತುಂಬಾ ದಿನ ಆದ್ಮೇಲೆ ಮನಸ್ಫೂರ್ತಿಯಾಗಿ ನಕ್ಕಿದ್ಲು. ನಮ್ಮೆಲ್ಲರಿಗೂ ನೆನಪಲ್ಲಿರುವಂತ ದಿನ ಆಗಿತ್ತದು. ಆದ್ರೆ ಆ ಸಂತೋಷ ಹಾಗೆ ಇರ್ಬೇಕಾದ್ರೆ ಮತ್ತೆ ಡಾಕ್ಟರ್ ಲಾಯರ್ನ ಕರ್ಕೊಂಡು ತೋಟಕ್ಕೆ ಬಂದೇ ಬಿಟ್ಟ. ಇನ್ನೇನು ನಮ್ಮ ತೋಟ ನಮ್ಮ ಕೈ ಬಿಟ್ಟು ಹೋಯ್ತು ಅನ್ನೋಷ್ಟರಲ್ಲಿ ಅಮ್ಮ ಹೇಳಿದ್ರು, ಈ ನೆಲದಲ್ಲಿ ನಮ್ಮ ನೆನಪುಗಳಿವೆ, ಅದಕ್ಕೆ ಕೇಳ್ಕೊಳ್ತಾ ಇದ್ದೀವಿ.
ಈ ತೋಟದಲ್ಲಿ ಒಂದು ಫಸಲ್ ಬೆಳೆ ತೆಗೆಯೋಷ್ಟು ದಿನ ಅವಕಾಶ ಮಾಡ್ಕೊಡ್ತೀರಾ? ಹೋ ಅದೆಲ್ಲ ಸಾಧ್ಯ ಇಲ್ಲಮ್ಮ. ಈ ಕರಾರಲ್ಲಿ ಆತರ ಬಡ್ದಿಲ್ಲ, ಬರೆಯಕ್ ಆಗೋದಿಲ್ಲ. ಲಾಯರ್ ಸರ್, ನೀವು ಸ್ವಲ್ಪ ಇರಿ. ನಾನು ಜೆಂಟಲ್ಮೆನ್, ನಿಮಗೆ ನಾನ್ ಮಾತು ಕೊಡ್ತೀನಮ್ಮ. ನೀವು ಒಂದು ಬೆಳೆ ತೆಗೆಯೋವರೆಗೂ ಇಲ್ಲಿ ಇರ್ಬೋದು. ದಿಸ್ ಇಸ್ ಅ ಜೆಂಟಲ್ಮೆನ್ಸ್ ಅಗ್ರಿಮೆಂಟ್. ಥ್ಯಾಂಕ್ಸ್ ಸರ್. ಅಮ್ಮ, ಯಾವ ಗಿಡ ಇದು? ಇವು ದೊಡ್ಡ ಮರವಾಗಿ ಬೆಳೆಯೋ ಮಾವು ಮತ್ತು ನುಗ್ಗೆ ಸಸಿಗಳು. ಇದು ಫಸಲ್ ಬರೋಕ್ಕೆ ವರ್ಷಗಳು ಬೇಕಾಗುತ್ತಲ್ವಾ? ಹಾ, ನಿಜ. ಮತ್ತೆ ಮತ್ತೆ ಆ ಡಾಕ್ಟರ್ ಯಾವಾಗ ಬೇಕಾದ್ರೂ ಬರ್ಬೋದು, ಹೋಗ್ಬೋದು. ಜೆಂಟಲ್ಮೆನ್ಸ್ ಅಗ್ರಿಮೆಂಟ್ ಅಲ್ಲಿ ಏನೋ ಬಂದು ಹೋಗ್ ಮಾಡಬಾರ್ದಂತೇನಿಲ್ವಲ್ಲ. ಓ, ನಾನು ನನ್ನ ಮಕ್ಕಳ ಸಂತೋಷಕ್ಕಾಗಿ ನ್ಯಾಯ ತುಂಬಿದ ಅನ್ಯಾಯ ಮಾಡಿದೆಯಾದರೂ ತಾಯಿಯಾಗಿ ನನ್ನನ್ನು ಮೆಚ್ಚುವವರೇ ಹೆಚ್ಚು. ಜೆಂಟಲ್ಮೆನ್ ಮತ್ತು ಡಾಕ್ಟರ್, ಹಾಗೂ ನಿಮಗೂ ಹಾಗೆ ಅನ್ಸಿರ್ಬೋದಲ್ವೇ? ಬಡತನ ಹೆಸರಿಸಿ ಸಂಸಾರ, ಬಿರುಸಿನ ಆಸ್ತಿ ವ್ಯಾಪಾರ. ಬಡತನ ಹೆಸರಿಸಿ ಸಂಸಾರ, ಬಿರುಸಿನ ಆಸ್ತಿ ವ್ಯಾಪಾರ. ಅಮ್ಮನ ಮಾತಲ್ಲಿದೆ ಚಕಮಕಿ, ಮುಗಿಯಿತು ಬಡತನದ ಕಷ್ಟದ ಗಿರಕಿ. ಕತೆಗಳು ಒಂದೇ, ಮನಗಳು ಒಂದೇ, ಕನಸುಗಳು ಒಂದೇ. ಮುಂದಿನ ಕತೆ ಆಫ್ರಿಕಾ ಖಂಡದಿಂದ ಆಯ್ದುಕೊಳ್ಳಲಾಗಿದೆ. ಆಫ್ರಿಕಾದ ಇತಿಹಾಸದಲ್ಲಿ ಹಲವು ನೆಲಮೂಲದ ಕಥೆಗಳು ನಮಗೆ ಸಿಗುತ್ತವೆ. ಅಂಥದ್ದೇ ಒಂದು ಕತೆ, ದಿ ಸ್ಯಾಕ್ರಿಫಿಷಿಯಲ್ ಎಗ್. ಇದನ್ನು ಚಿನುವಾ ಅಚಿಬೆ ಅವರು ಬರೆದಿದ್ದಾರೆ. ಆಧುನಿಕ ಆಫ್ರಿಕನ್ ಸಾಹಿತ್ಯದ ಕೇಂದ್ರ ಬಿಂದು ಎಂದೇ ಹೆಸರುವಾಸಿಯಾದ ಅಚಿಬೆ ಅವರು ನೈಜೀರಿಯನ್ ಮೂಲದವರಾಗಿದ್ದು 1930ರಲ್ಲಿ ಜನಿಸಿ ಆಫ್ರಿಕಾದ ಆಚರಣೆಗಳು ಮತ್ತು ಸಂಸ್ಕೃತಿಗಳು ಇವೆಲ್ಲವನ್ನು ನೋಡುತ್ತಾ ಬೆಳೀತಾರೆ. ಅದರ ಉಲ್ಲೇಖವನ್ನು ಇವರು ತಮ್ಮ ಬರಹಗಳಲ್ಲಿ ಹೆಚ್ಚಾಗಿ ಬಳಸಿದ್ದಾರೆ. ಅವರ ಬರಹಗಳಲ್ಲಿ ಒಂದನ್ನು ನಾವೀಗ ನೋಡೋಣ. ಈ ಪಟ್ಟಣಕ್ಕೆ ಏನಾಗಿದೆ? ಎಲ್ಲಿ ನೋಡಿದರೂ ಮಣ್ಣಿನ ವಾಸನೆಯನ್ನು ಮರೆತ ಕೊಳಕು, ಮಣ್ಣಿನ ಕರ್ತವ್ಯವನ್ನು ಮರೆತ ಜನರ ಮನದ ಹುಳುಕು. ನನಗಿದು ಬೇಡ. ನನಗೆ ಮಣ್ಣಿನ ಮಕ್ಕಳ ಸಮೃದ್ಧಿ ಬೇಕು. ನೈಗರ್ ನದಿಯ ದಂಡೆಯ ಮೇಲಿರುವ ಈ ಕುವಾನಗರದ ಬಂದರು ಮಾರುಕಟ್ಟೆಯಲ್ಲಿ ನಮ್ಮವರೇ ಇಲ್ಲದಂತಾಗಿದೆ. ನಮ್ ಬೆಂಗಳೂರು ತರ ನಮ್ಮವರಿದ್ದರೂ ಕೆಲಸಕ್ಕಲ್ಲದೆ ವ್ಯಸನಕ್ಕೆ ಮಾತ್ರ ಎಂದಂತಾಗಿದೆ. ನಿಮ್ಮ ಜನಜಂಗುಳಿಯ ಬಂದರಿಂದು ನಿರ್ಜನವಾಗಿದೆ ಎಂದರೆ ಅದಕ್ಕೆ ನಾನು ದುಷ್ಟ ದೇವತೆ ಕಿಟಿಕ್ಬಾ ಕಾರಣ. ನೀವೆಲ್ಲ ಬದುಕಬೇಕೆಂದರೆ ನನ್ನನ್ನು ತೃಪ್ತಿಪಡಿಸಿ, ನನಗೆ ಬಲಿಯನ್ನು ತಂದೊಪ್ಪಿಸಿ. ನಾನು ಜೂಲಿಯಸ್ ಓಬಿ, ಇಲ್ಲಿ ಅವನಲ್ಲ, ಹಳ್ಳಿ ಪ್ರದೇಶದಿಂದ ಇಲ್ಲಿ ಕೆಲಸ ಹುಡುಕಿ ಬಂದವನು. 3 ವಾರ ಆಗಿದೆ ಅಷ್ಟೇ ಬಂದು. ನಾನು ಈ ಯುರೋಪಿಯನ್ ಕಂಪ್ನಿಲಿ ಗುಮಾಸ್ತೆ ಕೆಲಸ ಮಾಡ್ತೀನಿ. ನಮ್ಮ ಹಳ್ಳಿಗೆ ಬಂದ ಮಿಷನರಿ ಶಾಲೆಯಲ್ಲಿ 6ನೇ ಕ್ಲಾಸ್ ಓದಿದ್ಕೆ ಇಲ್ಲಿ ಕೆಲಸ ಸಿಕ್ತು. ಆದರೆ ನಾನು ಬಂದಾಗಿಂದ ಈ ಮಾರುಕಟ್ಟೆ ಬಂದರಿಷ್ಟು ನಿರ್ಜನವಾಗಿರೋದು ನೋಡೇ ಇಲ್ಲ. ಯಾಕಂದ್ರೆ ಇಲ್ಲಿನ ವ್ಯಾಪಾರ ದೇವತೆ ಪ್ರತಿನಿತ್ಯ ಮಾರುಕಟ್ಟೆಯ ಮಧ್ಯೆ ನಿಂತು ಗ್ರಾಹಕರನ್ನು ಕರೀತಾಳೆ. ಹಾಗೂ ಇಲ್ಲಿಯ ನದಿಯ ಬಂದರಿಗೆ ಕಾಡಿನ ಹಾಡಿಯ ಜನರು ತಮ್ಮ ಬಟ್ಟೆ, ಬುತ್ತಿ, ಸಲಕರಣೆಗಳನ್ನು ತಂದು ಮಾರಲು ಕೊಡುತ್ತಾರೆ. ಮಿಕ್ಕ ಜನ ಮೀನು, ಯಾಮ್ ತಂದು ಮಾರಿ ಬಂದ ದುಡ್ಡಿನಿಂದ ಹಳ್ಳಿಗಳ ಉತ್ಪನ್ನವನ್ನು ಕೊಳ್ಳುತ್ತಾರೆ. ಈ ಮಾರುಕಟ್ಟೆಯ ಪ್ರಮುಖ ಉತ್ಪನ್ನ ಪಾಮ್ ಆಯಿಲ್ ಮತ್ತು ಸರಕು ವಹಿವಾಟಿಗೆ ಹೆಸರುವಾಸಿಯಾದ ಬಂದರು. ಇದೇ ಕಾರಣ ಕಂಡ್ರೆ ನನಗೆ ಯುರೋಪಿಯನ್ ಕಂಪ್ನಿಲಿ ಕೆಲಸ ಸಿಕ್ತು. ಆದ್ರೆ ಇಲ್ಲಿನ ದುಷ್ಟ ದೇವತೆ ಮಾತ್ರ ಭಯಂಕರ, ಸದಾ ಕೋಪ. ನನ್ನನ್ನು ತೃಪ್ತಪಡಿಸಿ
ಮಾಡಿಸಿ ಎಂದು ಕೂಗಿ ಕೂಗಿ ಜನರ ಬಲಿ ತೆಗೆಯೋದು ಅಭ್ಯಾಸ. ಆದ್ರೆ ಬಲಿಯಾದವ್ರನ್ನ ಕೊಂದೇ ಎನ್ನುತ್ತಿರ್ಲಿಲ್ಲ, ಅಲಂಕರಿಸಿದ್ದೇನೆ, ನನ್ನ ತೃಪ್ತಿಗಾಗಿ ಅವರನ್ನು ಅಲಂಕರಿಸಿದ್ದೇನೆ ಅಂತ ಕೂಗಿ ಕೂಗಿ ಬೀಗುತ್ತಿತ್ತು. ಇದು ಬಿಡ್ರಿ, ನಾನಿಲ್ಲಿ ಬಂದಾಗಿಂದ ಸುಂದರ ಚೆಲುವೆಯರನ್ನು ಆಗಾಗ ಕಂಡಿದ್ದೇನೆ. ಅವ್ರನ್ನ ನೋಡುವಾಗ್ಲೇ ಮಾ ಬಂದು ಅವರು ನನ್ನ ನಿನ್ನ ಹಾಗೆ ನಿಜವಾದ ವ್ಯಕ್ತಿಗಳಲ್ಲ. ಅವರು ಕಡಲಿನಿಂದ ಬಂದ ಮತ್ಸ್ಯ ಕನ್ಯರು, ಮಾಮಿ ಓಟಗಳು. ಅವರ ತಣ್ಣನೆಯ ಸೌಂದರ್ಯ, ನಿವ್ವಳವಾದ ಅಳೆದು ತೂಗುವ ಮೈಮಾಟವನ್ನು ನೋಡಿಯೇ ಹೇಳಬಹುದು ಅವರು ಮಾಮಿ ಓಟಗಳು ಅಂತ. ಜನಜಂಗುಳಿಯ ನಡುವೆಯೂ ಅವ್ರು ನಿನ್ ಕಣ್ಣಿಗೆ ಕಾಣ್ತಾರೆ, ನಿನ್ ಕಣ್ಣು ಬಿಡಿಸೋಷ್ಟರಲ್ಲಿ ಮಾಯವಾಗ್ತಾರೆ. ಹುಷಾರು. ಹೀಗೆಂದು ಹೋಗಿದ್ದು ಮಾ ಅಂದ್ರೆ ಜಾನೆಟ್ನ ತಾಯಿ. 2 ವಾರದಲ್ಲಿ ನಾನು ಮದುವೆ ಆಗ್ಬೇಕಿರೋ ಜಾನೆಟ್ನ ತಾಯಿ. ನನ್ನ ಜಾನೆಟ್ನ ನೋಡಿ ಈಗಾಗಲೇ 2 ವಾರ ಆಗಿದೆ. ಅವತ್ತು 2 ವಾರದ ಹಿಂದೆ ಬೇಗ ಬೇಗ ಹೆಜ್ಜೆ ಹಾಕಿ, ಹಿಂದೆ ಅಕ್ಕಪಕ್ಕ ನೋಡ್ಬೇಡಿ. ಮಾ ಯಾಕಿಷ್ಟು ಆತಂಕ? ನಾವೇನ್ ತಪ್ಪಾಡಿಲ್ಲ. ಸ್ವಲ್ಪ ಸುಮ್ಮನೆ ಬರ್ತ್ಯಾ? ಈ ತರ ಪ್ರಶ್ನೆ ಮಾಡೋದಿಂದಲೇ ತಪ್ಪಾರಿ ಹಿಡಿದು ತಮ್ಮ ಕೆಲಸ, ಗೌರವ, ಕರ್ತವ್ಯ, ರೀತಿ ನೀತಿಗಳನ್ನ ಮರ್ತೋಗಿರೋದನ್ನೇ ಕಿಟಿಕ್ಪಾಗಿ ಸಿಟ್ಟು ಬಂದಿರೋದು. ಹೀಗಾಗ್ಲೇ ಅವನ ಮನೇಲಿ, ಆ ಮೂಲ ಮನೇಲಿ 3 ಅಲಂಕರಿಸಿದ್ದಾನೆ. ಮಿಕ್ತವರೆಲ್ಲ ಆಸ್ಪತ್ರೆ ಸೇರಿದ್ದಾರೆ. ನೋಡು ಜೂಲಿಯಸ್, ಅವಳಿಗೆ ಅರಿವು ಕಮ್ಮಿ. ಇದೆಲ್ಲ ಮುಗಿದು ಇನ್ನೊಂದು ಸ್ವಲ್ಪ ದಿನ ಕಿಟಿಕ್ಪ ದೂರ ಹೋಗುವವರೆಗೂ ನೀನು ಜಾನೆಟ್ನ ಭೇಟಿ ಮಾಡಿಕೊಡ್ದು. ಹಾಗಂತ ಮಾತು ಕೊಡು. ABCD FGH IJKL MNOP QRST UVW XYZ. ಅವತ್ತು ನನ್ನ ಮನೆಗೆ ಹೋಗಿಲ್ಲ, ನದಿ ದಂಡೆಗೆ ಬಂದೆ. ನನ್ನ ಏಕಾಂತ ಮತ್ತು ಕಿಟಿಕ್ಪನ ಆತಂಕ ತುಂಬಾ ಕಾಡಿತ್ತು. ಏನ್ ಮಾಡ್ಬೇಕನ್ನೋ ದಿಕ್ತೋಚದೆ ಓಡಾಡುವಾಗ ರಾತ್ರಿ ಕಾವಲುಗಾರರ ಹೆಜ್ಜೆ ಶಬ್ದ ಕೇಳಿಸ್ತು. ಅವರು ಕಿಟಿಕ್ಪಾದಷ್ಟೇ ಕ್ರೂರಿಗಳು. ಅವರಿಂದ ತಪ್ಪಿಸ್ಕೊಳ್ಬೇಕಂತ ಓಡೋಕ್ ಶುರು ಮಾಡಿದ್ದೆ. ಕಾಲ್ ಜಾರಿ ಹೊಟ್ಟೆ ಮೇಲೆ ಬಿದ್ದೆ. ಭಯ, ಹತಾಶೆ, ಸೋಲು, ನೋವು ಎಲ್ಲವೂ ಆವರಿಸಿತು. ಮೆಲ್ಲನೆ ಎದ್ದು ನಡೆಯೋಕೆ ಶುರು ಮಾಡಿದ್ದೆ. ನನ್ನ ಕಾಲಿಗೇನು ಗಟ್ಟಿಯಾದ ವಸ್ತು ಸಿಕ್ಕಂದಾಯ್ತು. ಆತಂಕ ಜಾಸ್ತಿ ಆಯ್ತು. ಆ ವಸ್ತು ಹೊಡೆದು ಅದರಿಂದ ನೀರು ಹೊರ ಬಂದಿತ್ತು. ಏನು ಅಂತ ನೋಡಿದ್ರೆ ಮೊಟ್ಟೆ. ಜನ ತಮ್ಮ ಸ್ವಾರ್ಥಕ್ಕೋಸ್ಕರ 3 ಬೀದಿ ಸೇರೋ ಜಾಗದಲ್ಲಿ ಮೊಟ್ಟೆನ ಬಲಿ ಕೊಟ್ಟಿದ್ರು. ಆತಂಕ ಹೆಚ್ಚಾಯ್ತು. ಇದೆಂತ ಘೋರ ಕಿಡಿಪ್ಪ! ನನ್ನವಳನ್ನು ಕೊಂದು ನನ್ನಿಂದ ಆಳುವ ಅಧಿಕಾರನೂ ಕಿತ್ಕೊಂಡಿದ್ಯಾ? ನೋ ನೋ ನೋ. ನಂಬಿಕೆಗಳ ಮೇಲೆ ಮನುಷ್ಯ ತನ್ನ ಜೀವನವನ್ನ ಕಟ್ಕೊಳ್ಳೋದು ತಲತಲಾಂತರದಿಂದ ನಡೆದು ಬಂದಿರುವ ರೀತಿ. ಆಫ್ರಿಕಾದ ನೆಲದ ಸೊಗಡಿನಲ್ಲಿ ನಂಬಿಕೆಯ, ಆಚರಣೆಗಳ, ನೋವಿನ, ದುಃಖದ ಕಥೆಗಳಿವು. ಇವುಗಳಿಂದ ಕಲಿಯಬೇಕಾದದ್ದು ಹಲವು.
ನಂಬಿಕೆ ಜಾಸ್ತಿ ನಮ್ಮ ಜೂಲಿಯಸ್ಗೆ, ರಸ್ತೆ ಮೇಲೆ ಹೊಡೆದ ಮೊಟ್ಟೆ ಬಲಿಗೆ. ನಂಬಿಕೆ ಜಾಸ್ತಿ ನಮ್ಮ ಜೂಲಿಯಸ್ಗೆ, ರಸ್ತೆ ಮೇಲೆ ಹೊಡೆದ ಮೊಟ್ಟೆ ಬಲಿಗೆ. ನಡೆಯಿತು ಮಾರ್ಕೆಟ್ ಮಾರಮ್ಮನ ಅಟ್ಟಹಾಸ, ಮುಗಿಯಿತು ಪರಿಸರದೊಂದಿಗೆ ಮಾನವನ ಸರಸ. ಕತೆಗಳು ಒಂದೇ, ಮನಗಳು ಒಂದೇ, ಕನಸುಗಳು ಒಂದೇ. ಖಂಡ ಬದಲಾದರು, ಬಣ್ಣ ಬದಲಾದರು, ನಮ್ಮ ನಾಟಕವು ಒಂದೇ. ದಿ ವಂಡರ್ಫುಲ್ ಸ್ಟೋರಿ ಆಫ್ ಹೆನ್ರಿ ಶುಗರ್. ಇದನ್ನು ರೋವಾಲ್ಡ್ ಡಾಲ್ ಎಂಬ ಒಬ್ಬ ಯುರೋಪಿನ ಲೇಖಕರು ಬರೆದಿದ್ದಾರೆ. ಮಕ್ಕಳ ಸಾಹಿತ್ಯದ ಅತಿ ಪ್ರಮುಖ ಮತ್ತು ಜನಪ್ರಿಯ ಲೇಖಕರಾದ ಇವರು ಹಲವಾರು ಕಥೆಗಳು, ಕಾದಂಬರಿಗಳು ಹಾಗೂ ಹಾಸ್ಯ ಬರಹಗಳನ್ನು ಬರೆದಿದ್ದಾರೆ. ಈ ಕಥೆ ಶುರುವಾಗೋದು ಇಮ್ರಾದ್ ಖಾನ್ ಅನ್ನೋ ಒಬ್ಬ ತಾಂತ್ರಿಕ ದೇವಮಾನವ ಯೋಗಿ, ಯಾರಂತ ಹೇಳೋದು ಕಷ್ಟ. ಆದರೆ ಈ ಖಾನ್ ಭಾರತದಲ್ಲಿ ಒಬ್ಬ ಯೋಗಿನ ತನ್ನ ಗುರುವನ್ನಾಗಿ ಪಡ್ಕೊಂಡು ಅವನ ಸಹಾಯದಿಂದ ಸತತವಾಗಿ 15 ವರ್ಷಗಳ ಕಾಲ ಧ್ಯಾನ ಮಾಡ್ತಾ ಕಣ್ಣೇ ಇಲ್ಲದೆ ನೋಡುವ ಒಂದು ಕಲೆನ ಕೈಂಕರಿಸಿಕೊಳ್ತಾನೆ. ಮೊದಲಿಗೆ ಇವನ್ ಕತೆ ಏನು ಅದನ್ನ ನೋಡ್ಕೊಂಬರೋಣ ಬನ್ನಿ. ನಾನು ಕಣ್ಣಿಲ್ಲದೆ ನೋಡಬಲ್ಲೆ. ಅದು ಹೇಗೆ ಸಾಧ್ಯ? ನಾನೊಂದು ಸರ್ಕಸ್ ಕಂಪ್ನಿಲಿ ಕೆಲಸ ಮಾಡ್ತೀನಿ. ನಮ್ ಸರ್ಕಸ್ ಕಂಪ್ನಿ ಯಾವ ದೊಡ್ಡ ಊರಿಗೆ ಹೋದ್ರು ಅಲ್ಲಿನ ದೊಡ್ಡ ಆಸ್ಪತ್ರೆ, ಅಂದ್ರೆ ಈಗ ನಿಮ್ ತರ ಆಸ್ಪತ್ರೆಗೆ ಬಂದು ಇಲ್ಲಿನ ಡಾಕ್ಟರ್ ಬಳಿ ಹೇಗಾದರೂ ಮಾಡಿ ನನ್ನ ಕಣ್ಣಿಗೆ ಪಟ್ಟಿ ಕಟ್ಟಿಸಿಕೊಳ್ಳುತ್ತೀನಿ. ಇಲ್ಲದಿದ್ದಲ್ಲಿ ಹೇಗಾದರೂ ಮಾಡಿ ಕಣ್ಣು ಮುಚ್ಚುವಂತೆ ಮಾಡಿ ಅವರಿಗೆ ಒಂದು ಪಂಥ ನೀಡುತ್ತಿದ್ದೆ. ಅದೇನೆಂದರೆ ನಾನು ಕಣ್ಣಿಲ್ಲದೆ ಎಲ್ಲವನ್ನು ನೋಡಿ ಹೇಳುತ್ತಿದ್ನಿ. ಅದು ಹೇಗ್ ಸಾಧ್ಯ ಎಂದು ಕಂಡು ಹಿಡಿಯಲು ಪಂಥ ನೀಡುತ್ತಿದ್ದೆ. ಇಲ್ಲಿವರೆಗೂ ಯಾರು ಆ ಪಂಥ ಗೆದ್ದಿಲ್ಲ. ಸರಿ, ಈಗ ನಿನ್ ಕಣ್ಣಿಗೆ ಬಲವಾದ ಪಟ್ಟಿ ಜೊತೆಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಂತ ಒಂದು ಕಣ್ಮುಚ್ಚುವ ಸಾಧನನ್ನ ಮುಚ್ಚುತ್ತೇವೆ. ನೀನು ಇದಾದ್ಮೇಲೂ ನಡೆದು ತೋರಿಸಿದರೆ ಆಗ ನಿನ್ ಮಾತು ನಿಜ ಅಂತ ಹೋಗ್ತೇನೆ. ಸರಿ, ಈಗ ನಿಮ್ಗೇನು ಕಾಣಿಸುವುದಿಲ್ಲ. ಈ ನಗರದ ಮುಖ್ಯ ಬೀದಿಗಳನ್ನ ನಡೆದು ತೋರಿಸಬೇಕು. ಆಗಲಿ. ಅಂದು ಇಮ್ದಾದ್ ನನ್ನ ವೈದ್ಯಕೀಯ ಶಕ್ತಿ ಮತ್ತು ಜ್ಞಾನವನ್ನೆಲ್ಲ ಅಣುಕಿಸುವಂತೆ ಊರೆಲ್ಲ ಓಡಾಡ್ದ. ಅವನ ಹಿಂದಿನ 15 ವರ್ಷಗಳ ಕಾಲ ಸತತವಾಗಿ ತನ್ನ ದೇಹ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಸಾಧನೆಯನ್ನ ಸಿದ್ಧಿಸಿದ ಎಂಬುದು ತಿಳಿದೆ. ಅವನಿಗೆ ಶೋಗೆ ಟೈಮ್ ಆಯಿತು. ಅವನ ಮುಂದಿನ ತಪಾಸಣೆಯ ನಾನು ಕೇಳುವರಷ್ಟರಲ್ಲಿ ಅವನು ಇಹಲೋಕ ತ್ಯಜಿಸಿದ. ನನಗೆ ತಿಳಿದಿದ್ದನ್ನ ಈ ಪುಸ್ತಕದಲ್ಲಿ ಬರೆದಿದ್ದೇನೆ. ಹೆನ್ರಿ ಈ ಪುಸ್ತಕನ ಓದಿ ತಾನು ಕೂಡ ಆ ಸಾಧನೆ ಮಾಡಬೇಕು ಅಂತ ಶಪಥ ಮಾಡಿದ ದಿನ ಆಗಿತ್ತದು. ಮುಂದೆ ಈ ಸಾಧನೆನ ಕೇವಲ 6 ತಿಂಗಳಲ್ಲಿ ಮಾಡಿದ್ದು ಪರಮಾಶ್ಚರ್ಯವಾದ ವಿಚಾರ ಆಗಿತ್ತು. ಇದನ್ನ ಮುಂದೆ ನೋಡೋಣ. ಆದರೆ ಈ ಪುಸ್ತಕನ ಒಬ್ಬ ಸ್ನೇಹಿತನ ಮನೆಯಲ್ಲಿ ಓದುವ ತನಕ ಹೆನ್ರಿ ಕೂಡ ಒಬ್ಬ ಸಾಮಾನ್ಯ ಆಗರ್ಭ ಶ್ರೀಮಂತನಾಗಿದ್ದ. ಎಲ್ಲ ಶ್ರೀಮಂತರಿಗೂ ಇರುವಂತೆ ಇವನಿಗೂ ಸಹ 10 ಕೋಟಿ ಬಂದರೆ ಅದನ್ನು 20 ಕೋಟಿ ಮಾಡುವ ಅಥವಾ ಅವನ ಆಸ್ತಿಯನ್ನೆಲ್ಲ ದ್ವಿಗುಣ ಮಾಡುವಂತಹ ಹಂಬಲವಿದ್ದ. ಸ್ವಕೇಂದ್ರ ಬಿಂದುತ್ವದ ಪುತ್ಥಳಿಯಾಗಿ ಜೀವಿಸುತ್ತಿದ್ದ ಮದುವೆಯೇ ಆಗದ 41 ವರ್ಷದ ವ್ಯಕ್ತಿ. ತಾನು ಜೂಜಿನಿಂದ ಹಿಡಿದು ಮೋಸದಿಂದ ಬೆಟ್ಟಿಂಗ್ ಗೆಲ್ಲುವ ಎಲ್ಲ ಕರ್ಮಗಳನ್ನು ಮಾಡಿದ ಕುಕರ್ಮಿ ಅಂತ ಹೇಳಿದ್ರೆ ತಪ್ಪೇ ಆಗ್ತಿರ್ಲಿಲ್ಲ. ಇವನು ಹಲವಾರು ಕೆಸಿನೋಗಳಿಗೆ ಭೇಟಿ ನೀಡಿ ಲಕ್ಷಗಟ್ಟಲೆ ಹಣ ಗೆದ್ದು ಅದರಿಂದ 1 ರೂಪಾಯಿನೂ ಯಾವ ಸತ್ಕಾರ್ಯಕ್ಕೂ ಬಳಸದಂತಹ ಸ್ವಾರ್ಥಿಯಾಗಿದ್ದ. ಹೀಗಿದ್ದವನು ಆ ಪುಸ್ತಕ ಓದಿದ್ಮೇಲೆ ನಾನು ಯಾಕೆ ಇದನ್ನ ಸಾಧಿಸಬಾರ್ದು? ಇನ್ಮೇಲೆ ದೀಪದ ಬೆಳಕನ್ನ ಗಮನಿಸಿ ಕಣ್ಣಿಲ್ಲದೆ ಏನನ್ನು ಬೇಕಾದರೂ ನೋಡೋ ಕಲೆಯಲ್ಲಿ ಪರಿಣಿತಿ ಹೊಂದಬೇಕು.
6 ತಿಂಗಳು ದಿನಕ್ಕೆ 20 ಗಂಟೆ ಸತತ ಪ್ರಯತ್ನದ ನಂತರ ನಾನೀಗ ನನ್ನ ತಾಯಿಯ ಮುಖವಲ್ಲದೆ ಬೇರೇನು ನೋಡದ ಸ್ಥಿತಿಗೆ ತಲುಪಿದ್ದೀನಿ. ಈಗ ಇದನ್ನ ಕೆಸಿನೋಗಳಲ್ಲಿ ಬಳಸಿ ಬ್ಲ್ಯಾಕ್ ಜಾಕ್ ಆಟ ಆಡಿ ಕಾರ್ಡ್ಗಳನ್ನ ಕಂಡಿಡ್ದು ದುಡ್ಡು ಮಾಡಬೇಕು. ನನಗೆಷ್ಟು ಬೇಕೋ ಅಷ್ಟು ದುಡ್ಡು. ನಿಮಗೆ ಬ್ಲ್ಯಾಕ್ ಜಾಕ್, ಈ ಗೆಲುವಿನಿಂದ ನಿಮಗೆ ಇಂದು 20 ಕೋಟಿ ಬಂದಂತಾಗಿದೆ. ನೀವು ಅತಿ ಹೆಚ್ಚು ದುಡ್ಡು ಗೆದ್ದಿರುವ ಏಕೈಕ ವ್ಯಕ್ತಿ. 3 ತಿಂಗಳಿಂದ ಈ ರೀತಿ ಬೇರೆ ಬೇರೆ ಕೆಸಿನೋಗಳಲ್ಲಿ ಗೆದ್ದ ಹಣ ಮನೆಯೆಲ್ಲ ತುಂಬಿದೆ. ಆದರೆ ಮನಸ್ಸಿಗೆ ಸಂತಸ ಇಲ್ಲ, ಜೀವನಕ್ಕೆ ಅರ್ಥವೇ ಇಲ್ಲ. ನಾನು ಎಷ್ಟು ದುಡ್ಡು ಖರ್ಚು ಮಾಡಿದರೂ ಮುಗಿಯದಷ್ಟು ಹಣ ನನ್ನ ಹತ್ರ ಇದೆ. ಆದರೆ ಒಳಗಿಂದ ಎಲ್ಲವೂ ಶೂನ್ಯ, ನಶ್ವರ ಅನಿಸ್ತಿದೆ. ಯಾಕೆ 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 ಹೀಗಾಗ್ತಿದೆ ನನಗೆ? ಯಾಕಯ್ಯ ಬೀದಿಯಲ್ಲಿ ನಿಂತು ಹಿಂಗ್ ಹಣ ಬಿಸಾಡ್ತಾ ಇದ್ಯಾ? ಇದು ನಾನ್ ಗೆದ್ದಿರೋ ಹಣ, ಜನರಿಗೆ ಹಂಚೋಣ ಅನ್ಸ್ತು, ಅದಕ್ಕೆ ಬೀದಿಯಲ್ಲಿ ನಿಂತು ಹಣ ಬಿಸಾಡೋದಾ? ಅದ್ರ ಬದಲಿಗೆ ಅದೇ ದುಡ್ಡನ್ನು ಅನಾಥಾಶ್ರಮ ಕೊಡು, ವೃದ್ಧರಿಗೆ ಕೊಡು, ವೈದ್ಯರ ಚಿಕಿತ್ಸೆ ಸಿಗದ ರೋಗಿಗಳು ಕೊಡು. ಅದನ್ನ ಬಿಟ್ಟು ದುಡ್ಡು ಎಸಿತಾ ಇದೆಯಲ್ಲ, ಹೋಗ ಇಲ್ಲಿಂದ. ಇನ್ನೊಂದ್ಸಲಿ ಕಣ್ಣೇ ಕಾಣಿಸ್ಕೊಬೇಡ ನೀನು. ಹೌದು, ಸಹಜ ಜೀವನದಿಂದ ವಂಚಿತರಾದವ್ರಿಗೆ ನಾನು ಒಳ್ಳೇದು ಮಾಡಬೇಕು. ನನ್ನ ಈ ವಿದ್ಯೆ ಸದುಪಯೋಗ ಆಗಲಿ. ನಿಮಗೆ ಅದೃಷ್ಟ ದೇವತೆ ಹೊಂದಿದಾಳೋ ಇಲ್ಲ ಮಾಟ ಮಂತ್ರ ಕಲ್ತು ಬಂದಿದ್ದೀರೋ? ಅಯ್ಯೋ, ನನ್ ದುಡ್ಡೆಲ್ಲ ಇಲ್ಲೇ ಕಳ್ಕೊಂಡ್ಬಿಟ್ಟೆ. ಇವನ್ನ ನಂಬೇಡ್ರು, ನಮ್ಗೆಲ್ಲ ಮೋಸ ಮಾಡಿದ್ದಾರೆ. ತಾಗೋಗ್ಬಿಟ್ಟೆ. ಅವ್ರಿಗೆ ಇವನ್ ಥರ ಜನ ಬಂದ್ರೆ ನಮ್ ಕೆಸಿನ ಮುಚ್ಚಬೇಕಾಗುತ್ತೆ. ಗೆಟ್ ಔಟ್! ಈ ಕೆಸಿನಿಂದ ನಿನ್ನ ಬ್ಯಾನ್ ಮಾಡಿದ್ದೀವಿ. ತಪ್ಪಿಸ್ಕೊಂಡು ಬರಕ್ಕೆ ತುಂಬಾ ಕಷ್ಟಪಡ್ಬೇಕಾಯ್ತು. ನಿಮ್ಮ ಈ ಪರೋಪಕಾರಿ ಕೆಲಸಕ್ಕೆ ನನ್ನ ಮೇಕಪ್ ಯಾವಾಗಲೂ ನಿಮ್ಮ ಜೊತೆ ಇರಲಿ. ಧನ್ಯವಾದಗಳು ಮ್ಯಾಕ್ಸ್. ನನ್ನನ್ನು ಮರಿಬೇಡಿ ಜೆಂಟಲ್ಮ್ಯಾನ್. ಇಂಪಾಸಿಬಲ್. ನಮ್ಮ ಈ ಆಪರೇಷನ್ನ ಹಣಕಾಸು ವ್ಯವಸ್ಥೆ ಸಶಕ್ತವಾಗಿ ನೋಡಿಕೊಳ್ಳೋರೆ ಜಾನ್ ವಿನ್ಸ್ಟನ್. ಇದೇ ಮೇಡಮ್ ಹೆನ್ರಿ ಶುಗರ್ ಕತೆ, ಬೇರೇನೇನು ಹೇಳ್ಬೇಡಿ ಆಯ್ತಾ? ಆಯ್ತು ಜಾನ್ ವಿನ್ಸ್ಟನ್ ಅವರೇ, ಈಗ ನೋಡಿ, ಹೆನ್ರಿ ಒಬ್ಬ ಜೂಜುಕೋರನು ಇಲ್ಲ ಪರೋಪಕಾರಿಯೋ ಅನ್ನೋದು ನಿಮ್ಮ ಮನೋಧರ್ಮಕ್ಕೆ ಬಿಟ್ಟಿದ್ದು. ಅಂದಿನಿಂದ ಹೆನ್ರಿ ತನ್ನೆಲ್ಲ ದುಡ್ಡನ್ನ ಜನರ ಸೇವೆಗೆ ಖರ್ಚು ಮಾಡಿ 40ಕ್ಕೂ ಹೆಚ್ಚು ಜನೋಪಯೋಗ ಸಂಸ್ಥೆಗಳನ್ನ ಸ್ಥಾಪಿಸಿ ತನ್ನ ಜೀವನವನ್ನ ಸಾರ್ಥಕತೆಯಿಂದ ಮುಗಿಸಿ 63ನೇ ವಯಸ್ಸಿನಲ್ಲಿ ತೀರ್ಕೊಂಡ. ಮನುಷ್ಯ ಬದಲಾಗೋದಕ್ಕೆ ಸಮಯ, ಗಳಿಗೆ ಕಾರಣವೇ ಹೊರತು ವಯಸ್ಸು ಸಿದ್ಧಾಂತವಲ್ಲ ಎಂದು ನಮಗೆಲ್ಲ ತಿಳಿಸಿದ ಕತೆ ಇದು. ಹೆನ್ರಿ ನೋಡೋ ಕನಸು ಪಿಳಿಪಿಳಿ, ಮಾಟ ಮಂತ್ರ ಗುರುವಿನ ಬಳುವಳಿ. ಹೆನ್ರಿ ನೋಡೋ ಕನಸು ಪಿಳಿಪಿಳಿ, ಮಾಟ ಮಂತ್ರ ಗುರುವಿನ ಬಳುವಳಿ. ಬಳುವಳಿ ಬಳಸಿ ಗೆದ್ದ ಆಶ್ರಮ, ಒಳ್ಳೆತನದ ಗೆಲುವು ಸಾಧಿಸಿತು ಜನರ ಸಂಭ್ರಮ. ಕತೆಗಳು ಒಂದೇ, ಮನಗಳು ಒಂದೇ, ಕನಸುಗಳು ಒಂದೇ. ಕಂಡ ಬದಲಾದರು, ಬಣ್ಣ ಬದಲಾದರು, ನಮ್ಮ ನಾಟಕವು ಒಂದೇ. ಇನ್ನು ಮುಂದೆ ನಾವು ಒಂದು ಪುರಾತನ ಕಾಲದ ಹಿಂದಿನ ಪೀಳಿಗೆ ಮುಂದಿನ ಪೀಳಿಗೆಗೆ ಹೇಳಿದ ಕಥೆಯಾದ ಮಾಯಾನ್ ಸಿವಿಲೈಸೇಷನ್ನ ಒಂದು ಜನಪದ ಕಥೆಯ ಕಡೆಗೆ ಸಾಗೋಣ. ಈ ಕಥೆಯಲ್ಲಿ ಪ್ರಾಣಿಗಳೇ ಪಾತ್ರಗಳು. ಒಂದೂರಲ್ಲಿ ಒಂದು ಜಾಗ್ವಾರ್, ಒಬ್ಬ ಲೇಡಿ ಸ್ಕಂಕ್ ಮತ್ತು ಅವಳ ಮಗ ಲಿಟಲ್ ಸ್ಕಂಕ್ ಜೀವನ ನಡೆಸ್ತಾ ಇದ್ರು. ಪುಟ್ಟ ಸ್ಕಂಕ್ನ ಜಾಗ್ವಾರ್ ಬ್ಯಾಪ್ಟೈಸ್ ಮಾಡಿದ್ರಿಂದ ಲೇಡಿ ಸ್ಕಂಕ್ ಲಿಟಲ್ ಸ್ಕಂಕ್ನ ಗಾಡ್ ಅಂದ್ರೆ ಕೋಮಾದ್ರೆ ಆದಳು. ಜಾಗ್ವಾರ್ ಲೇಡಿ ಸ್ಕಂಕ್ನ ದೈವ ತಂದೆ ಅಂದ್ರೆ ಕಂಪಾದ್ರೆ ಆದ. ಆ ಪುಟ್ಟ ಸ್ಕಂಕ್ ಈಗ ದೊಡ್ಡವನಾಗಿ ಬೇಟೆಯಾಡಲು ಸಿದ್ಧನಾಗಿದ್ದ. ಒಂದಿನ ಜಾಗ್ವಾರ್ ಲೇಡಿ ಸ್ಕಂಕ್ನ ಮನೆಗೆ ಬಂದು, ನಾನು ಊಟ ಹುಡುಕಿ ಹೊರಟಿದ್ದೇನೆ, ಕೋಮಾದ್ರೆ ಹೊರಟಿದ್ದೇನೆ. ಬಲೆ ಬಲೆ ಹೋಗಿ ಬನ್ನಿ ಕಂಪಾದ್ರೆ, ಊಟ ಹುಡುಕಿ ತನ್ನಿ.
ನಾನು ಬರ್ತೀನಿ ಬೇಟೆಗೆ ಬರ್ತೀನಿ ನಾನು. ಬಾ ನನ್ನ ದೈವ ಮಗನೇ, ಬಾ ಹೋಗಿ ಬರೋಣ, ಊಟ ತರೋಣ, ಬಾ. ನಿಮ್ಮ ದೈವ ಮಗು ಬರುವುದು ಬೇಡ, ಅವನು ಚಿಕ್ಕವನು ಅವನು. ದೊಡ್ಡವನು ನಾನು ದೊಡ್ಡವನು. ನೀನು ಬೇಟೆಗೆ ಹೋದರೆ ನಾನು ಮನೆಯಲ್ಲಿ ಒಬ್ಬಳೇ ಇರಬೇಕು ನಾನೊಬ್ಬಳೇ. ಹೋಗಿ ಬೇಗ ಬರ್ತೀನಿ. ಬನ್ನಿ ದೈವ ತಂದೆ, ಹೋಗೋಣ ಬನ್ನಿ. ವೇಯ 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 ವೇಯ. ನಾವು ಎಲ್ಲಿಗೆ ಹೋಗ್ತಾ ಇದೀವಿ ದೈವ ತಂದೆ? ಎಲ್ಲಿಗೆ? ನಾವು ನದಿಯ ದಂಡೆಗೆ ಹೋಗುತ್ತಿದ್ದೇವೆ. ಅಲ್ಲಿ ನೀರು ಕುಡಿಯಲು ಜಿಂಕೆಗಳು ಬರುತ್ತವೆ. ಅದೇ ನಮ್ಮ ಆಹಾರ. ಇನ್ನು ಎಷ್ಟೊತ್ತು ಅಲ್ಲಿ ತಲುಪಲು? ನಾವು ನದಿಯ ಸಮೀಪದಲ್ಲಿದ್ದೀವಿ. ನದಿಯ ನೀರಿನ ಸದ್ದು ಕೇಳ್ತಾ ಇದೆ ಅಲ್ವಾ? ಕೇಳ್ತಿದೆ. ವೇಯ 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 ವೇಯ. ಇಲ್ಲೇ ನಾವು ಬೇಟೆಯಾಡಿ ಊಟ ಮಾಡೋದು. ಸರಿ, ಇಲ್ಲೇ ಮಾಡೋಣ. ನಾನು ಉಗುರುಗಳನ್ನ ಶಾರ್ಪ್ ಮಾಡ್ತಿದ್ದೇನೆ. ನನ್ನ ಉಗುರೇ ನನಗೆ ಚಾಕು. ಶಾರ್ಪ್ ಮಾಡ್ತಿದ್ದೇನೆ. ಮಾಡಿ ನಾನು ನೋಡಿ ಕಲಿತೀನಿ. ನಾನೀಗ ಬೇಟೆಗೆ ಸಿದ್ಧ. ನೀನು ನನಗೆ ಕಾವಲಾಗಿರು. ಯಾವ್ದಾದರೂ ಪ್ರಾಣಿ ಬಂದರೆ ನನ್ನನ್ನು ಎಬ್ಬಿಸು. ಆಗ್ಲಿ, ಎಬ್ಬಿಸ್ತೀನಿ. ವಯಸ್ಸಾದ ಪ್ರಾಣಿ ಅಥವಾ ಚಿಕ್ಕ ಕೊಂಬಿನ ಪ್ರಾಣಿ ಬಂದರೆ ನನ್ನನ್ನ ಎಬ್ಬಿಸಬೇಡ. ದೊಡ್ಡ ಕೊಂಬಿನ ಪ್ರಾಣಿ ಬಂದರೆ ನನ್ನನ್ನು ಎಬ್ಬಿಸು. ಜೋರಾಗಿ ಸದ್ದು ಮಾಡಬೇಡ, ಮೆಲ್ಲನೆ ಹೊಟ್ಟೆಯನ್ನು ಪರಿಚಿ ಎಬ್ಬಿಸು. ಆಗ್ಲಿ, ಹೊಟ್ಟೆ ಬರಿಸ್ತೀನಿ, ಎಬ್ಬಿಸ್ತೀನಿ. ವೇಯ 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 ವೇಯ. ದೈವ ತಂದೆ, ನೀವು ಬೇಟೆ ಆಡಿದ್ ನೋಡಿ ನಂಗೆ ತುಂಬಾ ಖುಷಿಯಾಗಿದೆ. ನಾನು ಬೇಟೆ ಆಡ್ತೀನಿ, ಆಡಿ ತಿಂತೀನಿ. ಮುಂದಿನ ಸರಿ ನೀನೇ ಬೇಟೆಯಾಡಿ ತಿನ್ನುವಂತೆ. ಈಗ ನಡಿ, ಬಾ, ಊಟವನ್ನು ಲೇಡೀಸ್ಗೆ ತೆಗೆದುಕೊಂಡು ಹೋಗೋಣ. ವೇಯ 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 ವೇಯ. ತಗೋ, ನಿನಗೆ ಊಟ ತಂದಿದ್ದೇವೆ, ತಿನ್ನು. ಬೇಟೆಯಿಂದ ತಂದ ಊಟ ನಿನಗೆ, ತಿನ್ನು. ನಾನಿನ್ನು ಹೋಗಿ ಬರುತ್ತೇನೆ. ಮತ್ತೆ ಬೇಟೆಯಾಡುವಾಗ ಬರುತ್ತೇನೆ. ಸಿದ್ಧನಿರು ದೈವ ಮಗನೇ. ಆಗ್ಲಿ ದೈವ ತಂದೆ, ಹೋಗಿ ಬನ್ನಿ. ವೇಯ 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 ಅಮ್ಮ, ಬೇಟೆಯಿಂದ ತಂದ ಊಟ ಕೊಡು. ಅದು ನಿನ್ನೆಗೆ ಮುಗ್ದಿದೆ ಕಂದ, ಊಟ ಎಲ್ಲ ಮುಗ್ದಿದೆ. ಓ, ಹಾಗಾದ್ರೆ ನಾನು ಮತ್ತೆ ಬೇಟೆಗೆ ಹೋಗ್ಬೇಕು. ಹೋಗಿ ಊಟ ತರಬೇಕು. ಒಬ್ಬನೇ ಬೇಟೆಗೆ ಹೋಗೋದು ಬೇಡ ಮಗು, ಬೇಡ ಒಬ್ಬನೇ ಹೋಗೋದು. ಅಮ್ಮ, ನಾನು ದೈವ ತಂದೆ ಜೊತೆ ಹೋಗಿ ಎಲ್ಲಾನು ಕಲ್ತಿದ್ದೀನಿ. ಬೇಟೆ ಕಲಿಯೋದು ಬೇಟೆ ಆಡಕ್ಕೆ, ಊಟ ತಿನ್ನೋಕೆ. ಹೋಗಿ ಬೇಗ ಬರ್ತೀನಿ ಅಮ್ಮ. ಹುಷಾರು ಮಗು, ಜಾಗ್ರತೆ. ಬೇಟೆ ಅಂತ ಹೋಗಿ ಇನ್ನೊಬ್ಬರಿಗೆ ಊಟ ಆಗಬೇಡ. ನೀನು ನನಗೆ ಮುಖ್ಯ. ನನ್ಗೆ ನೀನು ಮುಖ್ಯ, ಊಟನೂ ಮುಖ್ಯ. ವೇಯ 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 ವೇಯ
ಬೇಡವೆಂದರೂ ಬೇಡನಾಗಲು ಹೋಗಿದ್ದಾನೆ. ಇವನಿಗೇನಾಗಿದೆಯೋ ನಾನು ನೋಡಿ ಬರುತ್ತೇನೆ. ವೇಯ 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 ಇಲ್ಲೇ ಎಲ್ಲೋ ಬೇಟೆ ಆಡಿದ್ದಾನೆ, ಇಲ್ಲೇ ಎಲ್ಲೋ ತಿನ್ನುತ್ತಿರಬೇಕು. ವೇಯ 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 ಅದ್ಯಾಕೋ ನಗುತ್ತಾ ಬಂಡೆಯ ಮೇಲೆ ಹೀಗೆ ಕುಳಿತಿದೀಯಾ? ಬೇಟೆಯಲ್ಲಿ ಇದು ಇದು ನಗು ಅಲ್ಲ, ಸಾವು, ಸಾವು, ನಗು ಅಲ್ಲ, ಸಾವು. ಮಗನನ್ನು ಕಳೆದುಕೊಳ್ಳುವ ಆರ್ತನಾದದ ಅಳಲು ಯಾರ ಎದೆಯನ್ನು ಬೇಕಾದರೂ ನಡುಗಿಸಬಲ್ಲಂಥದ್ದು. ಪ್ರಾಣಿಗಳಾಗಲಿ ಮನುಷ್ಯನಾಗಲಿ ಪುತ್ರ ಶೋಕಂ ನಿರಂತರಂ ಅನ್ನೋದು ಕಹಿ ಸತ್ಯ. ಆಟ ಪಾಠ ಊಟ ಮರಿಗೆ ಬದುಕಲು ಬೇಕು ಜ್ಞಾನ ಸರಿಗೆ. ಆಟ ಪಾಠ ಊಟ ಮರಿಗೆ ಬದುಕಲು ಬೇಕು ಜ್ಞಾನ ಸರಿಗೆ. ಆಡ್ತಾ ಆಟ ಆಟ ಮರೆತ ಪಾಠ ಕೊನೆಗೆ ಮರೆಯಿತು ಕಾಡು ಅವನ ಸ್ಫೋಟ. ಕತೆಗಳು ಒಂದೇ ಮನಗಳು ಒಂದೇ ಕನಸುಗಳು ಒಂದೇ. ಕಂಡ ಬದಲಾದರು ಬಣ್ಣ ಬದಲಾದರು ನಮ್ಮ ನಾಟಕವು ಒಂದೇ. ಅಮೆರಿಕ ಅಂದ್ರೆ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಅನ್ನೋದು ಕೇಳಿರುವ ಮಾತು. ಮುಂಬರುವ ಕಥೆಯಲ್ಲಿ ಇಟ್ ಈಸ್ ಆಲ್ಸೋ ಎ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಮಾರ್ಕ್ ಟ್ವೈನ್ ಅಮೆರಿಕದ ಕಾದಂಬರಿ ಜಗತ್ತಿನ ಪಿತಾಮಹ ಎಂದೇ ಹೆಸರುವಾಸಿಯಾದ ಇವರು ಹಲವಾರು ಕಾದಂಬರಿಗಳು ಹಾಗೂ ಕಥೆಗಳನ್ನು ಬರೆದಿರುವಂತಹ ಲೇಖಕರು, ಪ್ರಕಾಶಕರು ಹಾಗೂ ಉಪನ್ಯಾಸಕರು. ಇವರು ಬರೆದಿರುವ ದಿ ಅಡ್ವೆಂಚರ್ ಆಫ್ ಟಾಮ್ ಸಾಯರ್ನ ಒಂದು ಕಥೆಯನ್ನು ಈಗ ನೋಡೋಣ. ಅತ್ತಳ ವಿತ್ತಳ ಸುತ್ತಳ ರಸಾತಳ ಪಾತಾಳದಲ್ಲಿ ಹುಡುಕಿದರು ಸಿಗದಂತಹ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತನಾಗಬೇಕಿರುವ ನಾನು ಟಾಮ್ ಸಾಯರ್ ಈಗ ಹೀಗೆ ನಿಮ್ಮ ಮುಂದೆ ಆ ಪಾಲೆಂಟ್ಗೆ ನನ್ನ ಸ್ವತಂತ್ರ ನಿಲ್ಕೊಂಡು ನಾನು ಹಾರಾಡೋ ಹಕ್ಕಿ ತರ, ಜಿಗಿದಾಡೋ ಜಿಂಕೆ ತರ, ಹರಿದಾಡೋ ನೀರಿನ ತರ ಇವೆಲ್ಲ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಂಡು ಈ ಪೇಂಟ್ ಬ್ರಷ್ ಕೊಟ್ಟು ಇಡೀ ಗೋಡೆ ಸ್ವಾಮಿ ಪೇಂಟ್ ಮಾಡೋ ಅಂದಿದ್ದಾರಲ್ಲ, ಇದು ಅನ್ಯಾಯ ಅಲ್ವಾ? ಇದು ಅಮಾನುಷ ಅಲ್ವಾ? ಇದು ಶೋಷಣೆ ಅಲ್ವಾ? ಇದಕ್ಕಿಂತ 200 ಅಡಿ ದೂರದಲ್ಲಿರೋ ನೀರ್ ಪಂಪಿಂದ ನೀರ್ ತರೋದೇ ವಾಸಿ. ಅಲ್ಲಿ ಬೆನ್ನು, ಮುಲ್ಯಾಟು, ಜಿಮ್ಮು ಹಾಗೂ ಸುಂದರಿ ಸಿಸ್ಟರ್ಸ್ ಇನ್ನು ಹಲವಾರು ಇರ್ತಾರೆ. ಅವ್ರ ಜೊತೆ ಹಾಡ್ಕೊಂಡು ಇವಾಗ ಕಾಲ ಕಳೆಯೋದೇ ಗೊತ್ತಾಗಲ್ಲ. ಆ ಕೆಲ್ಸಕ್ಕೆ ಸೋಂಬೇರಿತನ ತೋರಿಸಿದ್ದಕ್ಕೆ ಈ ಕೆಲಸ ಜೊತೆ ತಕ್ಕ ಪಾಠ ಎರಡೂ ಸಿಕ್ತು. ಈಗ ಒಬ್ಬನೇ ಈ ಸೂರ್ಯನ ಬಿಸಿಲಿನಲ್ಲಿ ಬೇಯುತ್ತಾ ಇಡೀ ಗೋಡೆ ಸ್ವಾಮಿ ಪೇಂಟ್ ಮಾಡ್ಬೇಕಲ್ಲ. ಅಯ್ಯೋ, ನಿನಗಿದು ಬೇಕಿತ್ತ ಮಗನೇ, ನಿನಗಿದು ಬೇಕಿತ್ತ ಮಗನೇ. ಅಲ್ಲ, ನಾನಕ್ಕೆ ನಮ್ಮ ಪುರಾತನ ಕಾಲದ ಆಸ್ತಿಯನ್ನೆಲ್ಲ ಬಳಸಿ ಈ ಕೆಲಸನ ನಮ್ಮ ಹುಡುಗರ ಕೈಲಿ ಮಾಡಿಸ್ಬಾರ್ದು? ನೋಡೋಣ ಏನಿದೆ ಅಂತ. ಓಹೋ, ಇದು ನನ್ನ ಮೊದಲ ಗಾಡಿ. ಇನ್ನೇನಿದೆ? ಏನೋ ಸಿಕ್ತಿದಲ್ಲ, ಸಿಕ್ತು. ಇದು ನಕ್ಕದ್ದ ಮೊದಲ ಗೋಲಿ. ದಿಸ್ ಇಸ್ ನಾನು ಗೆದ್ದ ಬಟ್ಟೆ ಚೂರುಗಳು. ಇನ್ನೊಂದಿರ್ಬೇಕಲ್ಲ, ನನ್ನ ಫ್ರೆಂಡ್ ಕೊಟ್ಟಿರೋದು ತುಂಬಾ ಇಂಪಾರ್ಟೆಂಟ್. ಎಸ್, ಸಿಕ್ತು. ಇದು ನನ್ನ ಫ್ರೆಂಡ್ ಕೊಟ್ಟಿರೋ ಕಪ್ಪೆ ಚಿಪ್ಪು. ಇದೆಲ್ಲ ಕೊಟ್ರೆ ದನನೂ ಸುಳಿಯಲ್ಲ. ಇದು ಒಳಗೆ ಇರಲಿ,
ಹಣೆ ಬರಕ್ಕೆ ಹೊಣೆ ಯಾರು? कौन रे उन्ने उसका तीन को मने सस्ता नशन को मसले को मारता तुन्ने कौन रे ओए टॉम ನಾನು ಹಾಡ್ತಾ ಇದ್ದೆ ನೀನ್ ಡ್ಯಾನ್ಸ್ ಮಾಡ್ಬಾರೋ. ಓ ಸಾರಿ ತಾವು ಪೇಂಟ್ ಮಾಡ್ತಾ ಇದ್ದೀರಾ, ಅದು ನಂದೊಂದು ವರ್ಷದ ಕೆಲಸ ಒಂದೇ ದಿನದಲ್ಲಿ. ಓ ಮೈ ಗಾಡ್. ಹೌದು ಕಣು, ನೀನ್ ಎಷ್ಟಾಗ್ಲಿ ನನ್ನ ಒಳ್ಳೆ ಫ್ರೆಂಡ್ ಅಲ್ಲ, ಪೇಂಟ್ ಮಾಡಕ್ ಹೆಲ್ಪ್ ಮಾಡೋ ಇಲ್ಲಿಂದ ಇಲ್ಲಿವರೆಗೂ. ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇನಾ? ಅಷ್ಟೇ ಅಷ್ಟೇ. ಹೋಗಲೇ ಮಕ್ಕೆ ಪೇಂಟ್ ಗಿಂಟೆಲ್ಲ ಮಾಡಲ್ಲ ಬ್ರೋ. ನೀನೇನೋ ಪೇಂಟ್ ಮಾಡಿದ್ರೆ ನಾನು ನಿನ್ ಬದಲು ಅಲ್ಲಿಂದ ಅಲ್ಲಿಂದ ಇನ್ 3 ದಿನ ನೀರ್ ತರ್ತೀನಿ. ಅಲ್ಲಿಂದ ನೀರು ತಂದು ಕೊಡ್ತೀಯ? ನೀನ್ ನೀರು ತಂದ್ಬಿಟ್ರು ನಾವು ಮಾಡಲ್ಲ. ನಿನಗೇನ್ ಗೊತ್ತು, ನನ್ ಮೊನ್ನೆ ಬಿದ್ದು ನನಗೆ ಗಾಯ ಆಗಿದೆ. ಎಷ್ಟು ದೊಡ್ಡ ಗಾಯ ಗೊತ್ತಾ? ತೋರಿಸ್ತೀನಿ. ಗಾಯನಾ? ಸರಿ ಸರಿ ಆಯ್ತು. ಎಷ್ಟು ಪೇಂಟ್ ಮಾಡ್ಬೇಕು? ಜಾಸ್ತಿ ಇಲ್ಲಮ್ಮ, ನೋಡು 1 2 3 4 ಬೇಡ, 1 2 3 ಇಷ್ಟೇ ಮಾಡಿ ಸಾಕು. ಇಲ್ಲೇ ಇದೆ ಪೇಂಟ್ಸ್, ಫ್ರೆಶ್ ಪೇಂಟ್, ಫ್ರೆಶ್ ಸ್ಮೆಲ್ಲು. ಇವನೆಲ್ಲ ನೋಡೋದ? ಓ ಬೆನ್ನು, ನನ್ನ ಬೆನ್ನಿಂದನೇ ಕಿತಾಪತಿ ಮಾಡ್ತಾನೆ. ನಾನೇನು ಕೆಲಸ ಮಾಡುವಾಗಲೇ ನಾನು ರೇಗ್ಸಿ ಬಿಡ್ತಾನೆ. ಇನ್ನು ಕೆಲಸ ಮಾಡೋದು ನೋಡ್ಬಿಟ್ರೆ ಅಣಗಿಸಿ ಸಾಯಿಸ್ಬಿಡ್ತಾನೆ. ತಪ್ಪಿಸ್ಕೊಂಡು ಪೇಂಟ್ ಮಾಡೋಣ. ದೂರದ ಊಡ್ಸೆಂಡಿನಿಂದ ಚಂಡಮಾರುತದಂತೆ ಚೆಂಡಸಲ ಬರುತ್ತಿದ್ದಾನೆ ಬೆನ್. ಕೈಯಲ್ಲಿ ದಾಂಡು ಹಿಡಿದು ನಿಂತ ಬ್ಯಾಟ್ಸ್ಮನ್ ಟಾಮ್. ಬಾಲ್ ಬಂದು ಟಾಮ್ ಬೆನ್ನಿಗೆ ಬಿತ್ತು. ಮತ್ತೊಮ್ಮೆ ಬಾಲ್ ಎಸೆಯಲು ಬಂದ ಬೆನ್. ಈ ಬಾರಿ ಟಾಮ್ ತಲೆಗೆ ಪೆಟ್ಟು. ಓ ಸೋ ಸಾರಿ, ತುಂಬಾ ಫೋಕಸ್ ಆಗಿ ಪೇಂಟ್ ಮಾಡ್ತಿದ್ದೀರಾ. ಹಂಗಂದ್ರೆ ಆಟ ಆಡಕ್ ಬರಲ್ಲ? ಹೌದು, ಮತ್ತೆ ಎಷ್ಟು ಜನಕ್ಕೆ ಪೇಂಟ್ ಮಾಡೋ ಅವಕಾಶ ಸಿಗತ್ತೆ ಹೇಳು ನೋಡೋಣ. ಹೌದಾ? ಅದೇನಂತ ಸ್ಪೆಷಲ್ ವಿಚಾರ ಅಲ್ಲ ಬಿಡಪ್ಪ. ನೀನೀಗ ಅಲ್ದೇ ಇರ್ಬೋದು, ಆದ್ರೆ ಪಾಲಿ ಆಂಟಿ ಸೀಮನ್ಗೆ ಕೊಡಲ್ಲ ಅಂದ್ರು. ಜಿಮ್ ಸವಸ ಬೇಡವೇ ಬೇಡ ಅಂದ್ರು. ಹೀಗೆ 1000ಕ್ಕೆ ಅಲ್ಲ 2,000ಕ್ಕೆ ಒಬ್ಬ ಮಾಡೋ ಕೆಲಸ ನನಗ್ ಸಿಕ್ಕಿದೆ. ಇದು ನನಗ್ ಸ್ಪೆಷಲ್ ಅಪ್ಪ. ಹೌದಾ? ಟಮ್ 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 ಟಮ್, ನಾನು ನಿಂಗೆ ಎಷ್ಟೊಳ್ಳೆ ಫ್ರೆಂಡು. ನನಗೂ ಸ್ವಲ್ಪ ಪೇಂಟ್ ಮಾಡಕ್ ಅವಕಾಶ ಕೊಡು. ನೋ ಚಾನ್ಸೇ ಇಲ್ಲ. ಹಾಗೆಲ್ಲ ಆಗೋದೇ ಇಲ್ಲ ಮಾರಯ್ಯ. ಆಂಟಿ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನನಗೆ ಮುಖ್ಯ. ಇಲ್ದಿದ್ರೆ ನಾನು ಈ ತರ ಕೆಲಸ ಮಾಡಕ್ಕೆ, ಅದು ಈ ಬಿಸಿಲಲ್ಲಿ ಒಪ್ತಿದ್ನಾ? ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ. ಟಮ್ 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 ಟಮ್, ಈ ಬಾಲ್ ತಗೊಳ್ಳೋ. ನೀನ್ ಯಾವಾಗೂ ಕೇಳ್ತೀಯಲ್ಲ, ಈ ಗೋಲಿನೂ ತಗೋ. ನನ್ ಪೇಂಟ್ ಮಾಡಕ್ ಅವಕಾಶ ಕೊಡು. ನನಗ್ ಮನ್ಸಿಲ್ಲ, ಆದ್ರೂ ತಗೋ. ಏನೋ ಕೇಳ್ಕೊಳ್ತಿದ್ದೆ. ಅದೇ ಪೇಂಟಿಂಗ್ ಕೆಲಸ ಮಾತ್ರ ಟಾಪ್ ಕ್ವಾಲಿಟಿದಿರ್ಬೇಕು. ಎಸ್ ಬಾಸ್. ಈ ಬೆನ್ ಯಾಕೆ ಪೇಂಟ್ ಮಾಡ್ತಾ ಇದ್ದಾನೆ? ಈ ಪೇಂಟ್ ಮಾಡೋದ್ರಲ್ಲಿರೋ ಖುಷಿ ಆಟ ಆಡೋದ್ರಲ್ಲಿ ಇಲ್ಲ ಬಿಲಿ. ಹೌದಾ? ಟಾಮ್, ನಾನು ಕೂಡ ಪೇಂಟ್ ಮಾಡ್ತೀನಿ ಕಣ, ಪ್ಲೀಸ್ ಕಣ. ಆಗಲ್ಲಮ್ಮ, ಅದಕ್ಕೆಲ್ಲ ಖರ್ಚಾಗತ್ತೆ. ಅವನು ನಂಗೆ ಈ ಬಾಲು ಇದಲ್ಲಿರೋ ಗೋಲಿ ಕೊಟ್ಟೇನೆ. ನೀನೇನಾದ್ರು ಕೊಡಂಗಿದ್ರೆ ಹೇಳು ನೋಡೋಣ. ನಾನು ಈ ಬಾಟ್ಲ್ ಕೊಡ್ತೀನಿ. ಬಾಟಲ್ಲ? ಸರಿ ಬೆನ್, ನಾನು ನಿಂಗೆ ಹೇಳಿದ್ನ, ಇವನಿಗೂ ಚೆನ್ನಾಗಿ ಹೇಳ್ಕೊಡು. ಎಸ್ ಬಾಸ್. ಟಿನ್ ಟಿಡಿನ್ 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 ಮ್ಯಾವ್ 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 ಟಿನ್ ಟಿಡಿನ್ 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 ಮ್ಯಾವ್ 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 ಮ್ಯಾವ್
ಗೋಲಿ, ಒಂದು ಬಾಟಲ್, ಒಂದು ಭೂತಗಾಜು ಎಲ್ಲವೂ ಸಂಪಾದಿಸಿದ್ದ. ಜೊತೆಗೆ ಫಳಫಳ ಅಂತ ಹೊಳೆಯುವ ಆಂಟಿ ಪಾಲಿಯ ಮನೆಯ ಗೋಡೆ, ಆಪಲ್ ಪೈ ಮತ್ತೆ ವೆಜ್ ಸ್ಯಾಂಡ್ವಿಚ್ ವಿತ್ ಲಾಟ್ಸ್ ಆಫ್ ಲವ್. ಒಟ್ಟಿನಲ್ಲಿ ಕೆಲಸವನ್ನ ಕದ್ದ ಟಾಮ್ ಸಾಯರ್ ತೃಪ್ತನಾಗಿದ್ದ. ನಂಬಬೇಡಿ ಮನುಜರ ಸಂಘ, ನಿಮ್ಮೆಲ್ಲರನ್ನೂ ಮಾಡ್ತಾರೆ ಮಂಗ. ನಂಬಬೇಡಿ ಮನುಜರ ಸಂಘ, ನಿಮ್ಮೆಲ್ಲರನ್ನೂ ಮಾಡ್ತಾರೆ ಮಂಗ. ಜಾನ ಟಾಮ್ ಇಸ್ಕೊಂಡಿರ್ಬದ್ರ, ಜೊತೆಲಿರೋ ಮಕ್ಕಳನ್ನು ಕೊಟ್ಟ ಕೊಡಂಗೀರು. ಕತೆಗಳು ಒಂದೇ, ಮನಗಳು ಒಂದೇ, ಕನಸುಗಳು ಒಂದೇ. ಬಣ್ಣ ಬದಲಾದರು ನಮ್ಮ ನಾಟಕವೂ ಒಂದೇ. ಈ ಸಮಯ ಸಾಧನೆಯ ಕಥೆಯ ಜೊತೆಗೆ ಕಥಾಖಂಡಕ್ಕೆ ಮುಕ್ತಾಯ ಹಾಡುತ್ತಿದ್ದೇವೆ. ಧನ್ಯವಾದಗಳು. ಪರರೀರ